ಹಲೋ ಗಾಯ್ಸ್, ಈ ಭೂಮಿ ಮೇಲೆ ಒಂದು ಚಿಕ್ಕದಾಗಿ ವೈರಸ್ ಬಂದ್ಬಿಟ್ಟು ಈ ಚಿಕ್ಕ ಚಿಕ್ಕ ಮಕ್ಕಳುಗಳ ಎಲ್ಲರಿಗೂ ಕೂಡ ಒಂದೊಂದು ಸೂಪರ್ ಪವರ್ ಸಿಕ್ಬಿಟ್ಟಿರುತ್ತೆ. ಇದನ್ನ ಕಂಟ್ರೋಲ್ ಮಾಡಬೇಕು ಅಂದ್ಬಿಟ್ಟು ಗೌರ್ಮೆಂಟ್ಗಳು ಈ ತರ ಎಲ್ಲ ಹುಡುಗರನ್ನ ಕರ್ಕೊಂಡೋಗಿ ಒಂದು ಜಾಗದಲ್ಲಿ ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇರ್ತಾರೆ. ಈ ಒಂದು ಎಕ್ಸ್ಪೆರಿಮೆಂಟ್ ಕೆಲವು ಮಕ್ಕಳುಗಳಿಗೆ ಇಷ್ಟ ಇಲ್ದಲೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಅಲ್ಲಿಂದ ಎಸ್ಕೇಪ್ ಆದಂತ ಕೆಲವು ಹುಡುಗರು ಮುಂದಕ್ಕೆ ಏನೇನ್ ಮಾಡ್ತಾರೆ, ಈ ಪವರ್ ಗಳನ್ನೆಲ್ಲ ಹೇಗೆಲ್ಲ ಯೂಸ್ ಮಾಡ್ತಾರೆ, ಮತ್ತೆ ಆ ಒಂದು ಎಕ್ಸ್ಪೆರಿಮೆಂಟ್ ನ ತಡೆಯೋದಕ್ಕೆ ಇವ್ರ ಕೈಲಿ ಆಗುತ್ತೋ ಇಲ್ವೋ ಅಂತ ಇವತ್ತು ನಾವು ಈ ಮೂವಿಲಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ದ ಡಾರ್ಕೆಸ್ಟ್ ಮೈಂಡ್ಸ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಗುಡ್ ಬೈ ಕ್ರಿಸ್ಟೋಫರ್ ರಾಬಿನ್ ಅಂತ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನು ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ನಾವು ರೂಬಿ ಅನ್ನೋ ಒಂದು ಹುಡುಗಿನ ನೋಡ್ತೀವಿ. ಹೀಗೆ ಇವಳು ಕ್ಲಾಸ್ ಅಲ್ಲಿ ಕೂತಿರಬೇಕಾದ್ರೆ ಇವ್ರು ಕ್ಲಾಸ್ ಮೇಟ್ ಅಲ್ಲಿರೋ ಒಂದು ಹುಡುಗಿ ಹೀಗೆ ವಿಚಿತ್ರವಾಗಿ ಆಡ್ತಾ ಹಾಗೆ ಕೆಳಗಡೆ ಬಿದ್ದು ಒದ್ದಾಡ್ತಾ ನೋಡ್ತಿದ್ದಂಗೆನೆ ಹುಡುಗಿ ಸತ್ತ ಹೋಗ್ಬಿಡುತ್ತೆ. ಇದು ಯಾಕೆ ಏನು ಅಂತ ಅಲ್ಲಿರೋ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನ್ಯೂಸ್ ಗಳಲ್ಲಿ ನಮ್ಗೆ ತೋರಿಸ್ತಾರೆ IAAN ಅನ್ನೋ ಒಂದು ವೈರಸ್ ಎಲ್ಲಾ ಮಕ್ಳಿಗೂ ತುಂಬಾ ಬೇಗ ಹರಡ್ತೈತೆ ಅಂತ. ಈ ಒಂದು ವೈರಸ್ ಹರಡಿರೋ ಮಕ್ಳುಗಳೆಲ್ಲ ಒಂಥರ ಸೂಪರ್ ಪವರ್ ಗಳು ಬರ್ತೈತೆ, ಅದರಿಂದ ಅವರು ಕಂಟ್ರೋಲ್ ತಪ್ಪೋಗಿ ಎಲ್ಲಾ ಮಕ್ಳು ಸಾಯ್ತಾ ಹೋಗ್ತಾ ಇದಾವೆ ಅಂತ. ಈ ಒಂದು ವೈರಸ್ಗೆ ಆಂಟಿಡ್ಯೂಟ್ ಹುಡುಕ್ಬೇಕು ಅಂದ್ಬಿಟ್ಟು ಈ ಜಾಗದ ಪ್ರೆಸಿಡೆಂಟ್ CDC ಅನ್ನೋ ಒಂದು ಕ್ಯಾಂಪ್ ನ ಓಪನ್ ಮಾಡಿರ್ತಾರೆ. ಈ ಅಕ್ಕಪಕ್ಕ ಯಾರಾದ್ರೂ ಈ ತರ ಮಕ್ಳುಗಳು ಕಂಡ್ರೆ ಆದಷ್ಟು ಬೇಗ CDC ಕ್ಯಾಂಪ್ ಅವ್ರಿಗೆ ತಿಳಿಸಿ ಅವ್ರಗಳಿಗೆ ನಾವು ಸಹಾಯ ಮಾಡ್ತೀವಿ ಅಂತ. ಇಲ್ಲಿ ಮತ್ತೆ ಇಲ್ಲಿರೋ ಜನರೆಲ್ಲ ಹೋಗ್ಬಿಟ್ಟು ಪ್ರೆಸಿಡೆಂಟ್ ಆದ ಗ್ರೇಸ್ಗೆ ಹೋಗ್ಬಿಟ್ಟು ಪ್ರಶ್ನೆ ಮಾಡ್ತಾ ಇರ್ತಾರೆ, ಏನಾಗ್ತಾ ಇದೆ ನಮ್ಮ ಈ ಒಂದು ಜಾಗದಲ್ಲಿ, ಏನ್ ನಡೀತಾ ಇದೆ ನಮ್ಮ ಮಕ್ಕಳು ಎಲ್ಲ ಅಂತ. ಅದಕ್ಕೆ ಪ್ರೆಸಿಡೆಂಟ್ ಕೂಡ ನಾನು ಇದ್ರ ಬಗ್ಗೆ ಎಲ್ಲ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ, ಅದಲ್ದಲ್ಲೇ ನನ್ನ ಮಗ ಕ್ಲೈನ್ಸಿಗೂ ಕೂಡ ಈ ಒಂದು ವೈರಸ್ ಅಟ್ಯಾಕ್ ಆಗಿದೆ, ನಾವು ಅವನನ್ನು ಕೂಡ CDCಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಇದಕ್ಕೊಂದು ಆಂಟಿಡ್ಯೂಟ್ ನಾವು ಕಂಡು ಹಿಡಿತೀವಿ. ನನ್ನ ಮಗನಲ್ಲೂ ಕೂಡ ತುಂಬಾ ಬದಲಾವಣೆ ಕಾಣ್ತಾ ಇದೆ, ನಿಮ್ಮ ಮಕ್ಕಳಲ್ಲೂ ಕೂಡ ಈ ರೀತಿ ಏನಾರ ಒಂದು ಇಶ್ಯೂ ಕಾಣಿಸಿದ್ರೆ ದಯವಿಟ್ಟು CDCಗೆ ಅವ್ರನ್ನ ಕರ್ಕೊಂಡ್ಬಂದು ಜಾಯಿನ್ ಮಾಡಿಸಿ, ನಾವಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಅವ್ರನ್ನ ಸ್ಟಡಿ ಮಾಡೋಕೆ ಟ್ರೈ ಮಾಡ್ತೀವಿ ಅನ್ಬಿಟ್ಟು ಪ್ರೆಸಿಡೆಂಟ್ ಗ್ರೇಸ್ ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ರೂಬಿ ತಂದೆ ತಾಯಿ 10th ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಈ ಒಂದು ಬರ್ತ್ಡೇ ಸೆಲೆಬ್ರೇಟ್ ಅಲ್ಲಿ ಇವ್ರ ತಂದೆ ತಾಯಿ ಇವಳಿಗೊಂದು ಕೀ ಬನ್ಸ್ ನ ಕೊಡ್ತಾಳೆ. ಇದನ್ನ ನೋಡಿ ಇವಳಿಗೆ ಖುಷಿ ಆಗುತ್ತೆ. ಮತ್ತೆ ಇವ್ರ ತಂದೆ ತಾಯಿಗೂ ಕೂಡ ತುಂಬಾ ಭಯ ಆಗ್ತಾ ಇರುತ್ತೆ. ಯಾಕಪ್ಪ ಅಂದ್ರೆ ನಮ್ಮ ಒಂದು ಮಗಳಲ್ಲೂ ಕೂಡ ಈ ಒಂದು ವೈರಸ್ ಕಾಣಿಸ್ಬಿಟ್ರೆ ನಮ್ಮ ಮಗಳನ್ನು ಕೂಡ ನಮ್ಮಿಂದ ಕಿತ್ಕೊಂಡ್ಬಿಡ್ತಾರಲ್ಲ ಅನ್ಬಿಟ್ಟು ತುಂಬಾ ಹೆದರ್ಕೋತಾ ಇರ್ತಾರೆ ಇವ್ರ ತಂದೆ ತಾಯಿ. ಅದಕ್ಕೋಸ್ಕರ ಅವ್ರ ಮಗಳು ಕೂಡ ನನ್ಗೇನು ಆಗೋದಿಲ್ಲ, ನೀವೇನು ತಲೆ ಕೆಡ್ಸ್ಕೊಂಬೇಡಿ ಅಂತ ಆ ಒಂದು ಬರ್ಡೇನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಎಲ್ಲ ಆಗೋದ್ಮೇಲೆ ನೈಟ್ ಹೀಗೆ ಮನಗಿರ್ಬೇಕಾದ್ರೆ ರೂಬಿ ಇವ್ರ ತಂದೆ ತಾಯಿ ಹತ್ರ ಬರ್ತಾಳೆ. ಬಂದ್ಬಿಟ್ಟು ಅವ್ರ ತಾಯಿ ಹತ್ರ ಮಲ್ಕೊಂಡು ನನ್ಗೇನು ಆಗೋದಿಲ್ಲ ತಲೆ ಕೆಡ್ಸ್ಕೊಂಬೇಡಿ ಅಂತ. ಹಾಗೆ ಅವ್ರ ತಂದೆ ತಾಯಿ ಕೈನ ಹಿಡ್ಕೊಂಡಿದ ತಕ್ಷಣ ಇವಳು ಕಣ್ಣಲ್ಲಿ ಲೈಟ್ ಬ್ಲಿಂಕ್ ಆಗಕ್ ಶುರು ಆಗುತ್ತೆ. ಒಂದ್ ನಿಮಿಷ ಇವಳಿಗೆ ಭಯ ಆಗ್ಬಿಟ್ಟು ಅಲ್ಲಿಂದ ಎದ್ದು ಬಂದ್ಬಿಡ್ತಾಳೆ ಇವಳು. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಿಗ್ಗೆ ಆಗ್ತಿದ್ದಂಗೆ ರೂಬಿ ತನ್ನ ತಾಯಿ ಹತ್ರ ಬರ್ತಾಳೆ. ಆದ್ರೆ ನೋಡಿದ್ರೆ ಇವ್ರ ತಾಯಿ ಇವಳನ್ನ ಗುರ್ತೇ ಹಿಡಿತಾ ಇರೋದಿಲ್ಲ. ಯಾರಮ್ಮ ನೀನು ಇಲ್ಲಿಗೆ ಹೆಂಗ್ ಬಂದೆ, ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಉಲ್ಟಾ ಇವಳಿಗೆ ಕ್ವಶನ್ ಮಾಡ್ತಾ ಇರ್ತಾರೆ. ಇವಳು ಕೂಡ ನಾನು ನಿನ್ ಮಗಳು ಅಂತ ಹೇಳಿದ್ರು ಕೂಡ ಇವಳಿಗೆ ಜ್ಞಾಪಕ ಇರೋದಿಲ್ಲ. ಇದರಿಂದ ಇವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಗ್ಯಾರೇಜ್ ಒಳಗಡೆ ಕೂಡ ಬಿಡ್ತಾರೆ. ಇವಳು ಕೂಡ ಒಂದು IAAN ಅಂತ ಇವಳು ಕೂಡ ಇದರಿಂದ ಬೇಜಾರಾಗ್ಬಿಟ್ಟು ಕೂತ್ಕೊಂಡು ಅಳ್ತಾ ಇರ್ತಾಳೆ. ಆಗ ಅಲ್ಲಿಗೆ CDC ಕ್ಯಾಂಪ್ ಇಂದ ಕೆಲವು ಸೋಲ್ಜರ್ಸ್ ಗಳು ಬಂದ್ಬಿಟ್ಟು ರೂಬಿನ ಅಲ್ಲಿಂದ ಕರ್ಕೊಂಡು ಹೊಂಟೋಗ್ಬಿಡ್ತಾರೆ. ನೋಡಿದ್ರೆ CDC ಕ್ಯಾಂಪ್ ಅಲ್ಲಿ ಇವಳ ತರನೇ ತುಂಬಾ ಜನ ಮಕ್ಳಿರ್ತಾರೆ, ಸುಮಾರು ಜನ ಮಕ್ಳಿರ್ತಾರೆ. ಅಲ್ಲಿ ರೂಬಿನ ಒಂದು ಟೆಸ್ಟಿಂಗ್ ಲ್ಯಾಬ್ ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿದ್ದಂತಹ ಡಾಕ್ಟರ್ ನೋಡಮ್ಮ, ಈ ಚೆಕ್ಅಪ್ ಆದ್ಮೇಲೆ ನಿಂಗೊಂದು ಕಲರ್ ನ ಕೊಡ್ತಾರೆ, ಆ ಕಲರ್ ಯಾವ್ದು ಅಂತ ಡಿಸೈಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ಹೇಳ್ತಾರೆ ಯಾವ್ಯಾವ ಕಲರ್ ಅಂತ. ಗ್ರೀನ್ ಕಲರ್ ಇರೋರು ತುಂಬಾ ಇಂಟೆಲಿಜೆಂಟ್, ಅವ್ರನ್ನ ಒಂದು ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಬ್ಲೂ ಕಲರ್ ಇರೋರು ಯಾವ್ದೇ ಒಂದು ಆಬ್ಜೆಕ್ಟ್ ನ ಅಂದ್ರೆ ಒಂದು ವಸ್ತುನ ಇವ್ರನ್ನ ಕಂಟ್ರೋಲ್ ಮೂಲಕ ಅದನ್ನ ಎತ್ಬಹುದು ಅಂತ. ಅದೇ ರೀತಿ ಗೋಲ್ಡನ್ ಕಲರ್ ಅವರು ಈ ಎಲೆಕ್ಟ್ರಿಕ್ ನ ಕಂಟ್ರೋಲ್ ಮಾಡಬಹುದು ಅಂತ. ಈ 3 ಕಲರ್ ಗಿಂತ ತುಂಬಾ ಸ್ಟ್ರಾಂಗ್ ಆಗಿರೋದು ಅಂದ್ರೆ ಈ ರೆಡ್ ಮತ್ತೆ ಆರೆಂಜ್. ಆದ್ರೆ ಇದುವರೆಗೂ ಇವ್ರಗಳಿಗೆ ಇನ್ನೂ ರೆಡ್ ಮತ್ತೆ ಆರೆಂಜ್ ಸಿಕ್ಕಿರೋದಿಲ್ಲ. ಸಿಕ್ಕಿದ್ರು ಕೂಡ ಅವ್ರನ್ನ ಸುಮ್ನೆ ಬಿಡೋದಿಲ್ಲ, ಇವರೇ ಸಾಯಿಸ್ಬಿಡ್ತಾರೆ. ಯಾಕಂದ್ರೆ ಅವರು ಅಷ್ಟು ಡೇಂಜರಸ್ ಆಗಿರ್ತಾರೆ. ಮತ್ತೆ ಆ ಡಾಕ್ಟರ್ ನಮ್ ರೂಬಿ ಬ್ರೈನ್ ನೆಲ್ಲ ಕ್ಲೀನ್ ಆಗಿ ಚೆಕ್ ಮಾಡ್ತಾರೆ. ನೋಡಿದ್ರೆ ನಮ್ ರೂಬಿದು ಆರೆಂಜ್ ಅಂತ ಬಂದ್ಬಿಡುತ್ತೆ. ಇದರಿಂದ ಒಂದು ಇಂಜೆಕ್ಷನ್ ತಗೋತಾ ಇರ್ತಾನೆ ಇವ್ರ ಕತೆನ ಮುಗಿಸೋದಕ್ಕೆ ಅನ್ಬಿಟ್ಟು. ಇದನ್ನ ರೂಬಿ ನೋಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾಳೆ. ಈ ಡಾಕ್ಟರ್ ಕೂಡ ರೂಬಿನ ಹಿಡಿಯೋಕೆ ಟ್ರೈ ಮಾಡ್ತಾನೆ. ಆಗ ಇದ್ದಕ್ಕಿದ್ದಂಗೆ ರೂಬಿ ಡಾಕ್ಟರ್ ನ ಕೈನ ಹಿಡ್ಕೊಂಡ್ಬಿಟ್ಟು ಅವನ್ನ ಹಿಪ್ನೋಟೈಸ್ ಮಾಡ್ಬಿಡ್ತಾಳೆ. ಹೌದು, ಈ ಆರೆಂಜ್ ನ ಒಂದು ಪವರ್ ಏನಪ್ಪಾ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿನೂ ಕೂಡ ಹಿಪ್ನೋಟೈಸ್ ಮಾಡ್ಬಿಡ್ಬಹುದು. ಅದೇ ರೀತಿ ಡಾಕ್ಟರ್ ನು ಕೂಡ ಹಿಪ್ನೋಟೈಸ್ ಮಾಡಿ ನಾನೊಂದು ಗ್ರೀನು, ನಾನೊಬ್ಬ ಇಂಟೆಲಿಜೆಂಟ್ ಅಂತ ಹೋಗಿ ಹೇಳು ಅಂತ ಹಿಪ್ನೋಟೈಸ್ ಮಾಡ್ಬಿಡ್ತಾಳೆ. ಇದರಿಂದ ಆ ಡಾಕ್ಟರ್ ಕೂಡ ನಮ್ ರೂಬಿ ಕ್ಯಾಟಗರಿನ ಗ್ರೀನ್ ಅಂತ ಸೇವ್ ಮಾಡ್ಬಿಡ್ತಾನೆ. ಇದರಿಂದ ರೂಬಿ ಸೇಫ್ ಆಗಿ ಗ್ರೀನ್ ನ ಒಂದು ಗ್ರೂಪ್ ಗೆ ಜಾಯ್ನ್ ಆಗ್ಬಿಡ್ತಾರೆ. ಅಲ್ಲಿ ಎಲ್ಲಾ ಮಕ್ಳಿಗೂ ಕೂಡ ಒಂದೊಂದು ಬಟ್ಟೆನ ಕೊಟ್ಟಿರ್ತಾರೆ, ಬ್ಲೂ, ಗ್ರೀನ್, ಗೋಲ್ಡನ್ ಅಂತ. ಹಾಗೆ ನೋಡ್ತಿದ್ದಂಗೆನೆ ನಮ್ ರೂಬಿ ಅಲ್ಲೇ ಚೆನ್ನಾಗಿ ಬೆಳ್ಕೊಂಡ್ಬಿಡ್ತಾಳೆ. ಮತ್ತೆ ಈ ಗ್ರೀನ್ ಕ್ಯಾಟಗರಿಗೆ ಎಲ್ಲರಿಗೂ ಕೂಡ ಒಂದೊಂದು ಕೆಲಸನ ಕೊಟ್ಟಿರ್ತಾರೆ, ಅಂದ್ರೆ ಶೂಸ್ ಗಳಿಗೆ ಲೇಸ್ ಗಳನ್ನ ಹಾಕೋದು ಅಂತ. ಆದ್ರೆ
ಆದ್ರೆ ಅಲ್ಲಿರೋ ಒಬ್ಬ ಸೋಲ್ಜರ್ಗೆ ನಮ್ ರೂಬಿ ಮೇಲೆ ತುಂಬಾ ಡೌಟ್ ಇರುತ್ತೆ. ಯಾಕೆಂದ್ರೆ ಇವಳು ಶೂಲೆಸ್ ಗಳನ್ನ ಕರೆಕ್ಟ್ ಆಗಿ ಇರೋದಿಲ್ಲ. ಗ್ರೀನ್ ಕ್ಯಾಟಗರಿ ಇರೋರು ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ. ಇದರಿಂದ ಈ ಸೋಲ್ಜರ್ಗೆ ಡೌಟ್ ಬರುತ್ತೆ. ಇದರಿಂದ ಮತ್ತೆ ಟೆಸ್ಟ್ ಮಾಡ್ಬೇಕು ಅಂದ್ಬಿಟ್ಟು ಇಲ್ಲಿರೋರು ಎಲ್ಲಾರನ್ನು ಕರ್ಕೊಂಡು ಹೋಗಿ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲೊಂದು ಫ್ರೀಕ್ವೆನ್ಸಿನ ಆನ್ ಮಾಡ್ತಾರೆ. ಅದನ್ನ ಆನ್ ಮಾಡಿದ ತಕ್ಷಣ ಇಲ್ಲಿರೋ ಎಲ್ಲಾ ಮಕ್ಳುಗಳು ಕೂಡ ತುಂಬಾ ವಿಚಿತ್ರವಾಗಿ ಹಾಡ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದಂಗೆನೆ ರೂಬಿ ತಲೆ ತಿರುಗಿ ಬಂದು ಬಿದ್ದೋಗ್ಬಿಡ್ತಾಳೆ. ಕಣ್ ಬಿಟ್ಟಾಗ ಇವಳು ಮುಂದೆ ಕೇಟ್ ಅನ್ನೋ ಒಂದು ಲೇಡಿ ಇರ್ತಾಳೆ. ಇವಳು ಆಸ್ ಒಂದು ಡಾಕ್ಟರ್ ಆಗಿರ್ತಾಳೆ. ಇವಳು ಕೂಡ ರೂಬಿ ಹತ್ರ ಹೀಗೆ ಮಾತಾಡ್ತಾ ಇರ್ತಾಳೆ, ನಾನು ಮುಂಚೆ ಸೋಷಿಯಲ್ ವರ್ಕರ್ ಆಗಿದ್ದೆ, ಈಗ ನಾನು ಡಾಕ್ಟರ್ ಆಗಿದ್ದೀನಿ ಅಂತ. ಇವಳು ಕ್ಲೀನ್ ಆಗಿ ಚೆಕ್ಅಪ್ ಮಾಡ್ತಾಳೆ. ಆಗ ಇನ್ನೊಬ್ಬ ಸೋಲ್ಜರ್ ಬಂದು ನಿಮ್ ಚೆಕ್ಅಪ್ ಟೈಮ್ ಮುಗಿತು ಹೋಗಿ ಅಂತ ಹೇಳ್ತಾಳೆ. ಇದರಿಂದ ಕೇಟು ಅವಳ ಹತ್ರ ಒಂದು ನೋಟ್ ನ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾಳೆ. ಅವಳು ಹೋಗಾದ್ಮೇಲೆ ಆ ನೋಟ್ ಅಲ್ಲಿ ಒಂದು ವಿಷಯನ ಬರ್ದಿರ್ತಾಳೆ. ಏನಪ್ಪಾ ಅಂದ್ರೆ ನೀನು ಆರೆಂಜ್ ಅಂತ ಇಲ್ಲಿರೋರ್ಗೆ ಗೊತ್ತಾಗ ಹೋಗ್ಬಿಟ್ಟಿದೆ, ಇನ್ನು ಆದಷ್ಟು ಬೇಗ ಸಾಯಿಸ್ಬಿಡ್ತಾರೆ, ಇನ್ನೇನಾರ ಬದುಕಬೇಕು ಅಂದ್ರೆ ನಾನು ಹೇಳೋಂತ ಒಂದ್ ಜಾಗಕ್ಕೆ ಬಾ ಅಂತ ಅದ್ರಲ್ಲಿ ಇಕ್ಕಿರ್ತಾಳೆ. ಮತ್ತೆ ಈ CDC ಕ್ಯಾಂಪ್ ಅವ್ರಿಗೆ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಈ ರೂಬಿ ಅನ್ನೋ ಒಂದು ಹುಡುಗಿ ಆರೆಂಜ್ ಅಂತ. ಇದರಿಂದ ಅವಳನ್ನ ಮುಗಿಸೋದಕ್ಕೆ ಆರ್ಡರ್ ನ ಪಾಸ್ ಮಾಡ್ಬಿಡ್ತಾರೆ. ಇವಳು ಕೂಡ ಆಲ್ರೆಡಿ ಇದ್ದಂತ ಒಂದು ಜಾಗಕ್ಕೆ ಬರ್ತಾಳೆ. ಆಗ ಅಲ್ಲಿಗೆ ಕೇಟ್ ಕೂಡ ಬರ್ತಾಳೆ. ಬಂದ್ಬಿಟ್ಟು ಇವಳಿಗೆ ಒಂದು ಡ್ರೆಸ್ ನ ಕೊಟ್ಬಿಟ್ಟು ನಡಿ ಅಂದ್ಬಿಟ್ಟು ಇವಳು ಕಾರಲ್ಲಿ ಕುಣಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಕ್ಕೆ ಹೋಗ್ತಾ ಇರ್ತಾಳೆ. ಆದ್ರೆ ಕೇಟ್ ಅಲ್ಲಿ ಚೆಕಿಂಗ್ ಇರುತ್ತಲ್ಲ, ಡಾಕ್ಟರ್ ಕೇಟ್ ಹಿಂದೆ ಕೂತಿರೋದು ರೋಜರ್ ಅನ್ನೋ ಡಾಕ್ಟರ್ ಅವ್ರಿಗೆ ತುಂಬಾ ಹುಷಾರಿಲ್ಲ, ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದೀವಿ, ಗೇಟ್ ನ ಓಪನ್ ಮಾಡಿ ಅಂತ. ಆದ್ರೆ ಆ ಸೋಲ್ಜರ್ ಮಾತ್ರ ಚೆಕ್ಅಪ್ ಮಾಡ್ದೆ ನಾವ್ ಎಲ್ಗೂ ಬಿಡೋದಿಲ್ಲ ಅನ್ಬಿಟ್ಟು ಹಾಗೆ ರೂಬಿ ಹತ್ರ ನಿಮ್ ಮಕನ ತೋರಿಸಿ ಅಂತ ಹೇಳ್ತಾ ಇರ್ತಾನೆ. ಇದರಿಂದ ರೂಬಿ ಅವ್ನ ಕೈನ ಹಿಡ್ಕೊಂಡ್ಬಿಟ್ಟು ಅವನ್ನ ಹಿಪ್ನೋಸಿಸ್ ಮಾಡ್ಬಿಡ್ತಾಳೆ. ಮಾಡ್ಬಿಟ್ಟು ನಾನೇ ರೋಜರ್ ಡಾಕ್ಟರ್, ನಮ್ಮನ್ನ ಇಲ್ಲಿಂದ ಹೋಗಕ್ ಬಿಡಿ ಅಂತ ಹಾಗೆ ಹಿಪ್ನೋಸಿಸ್ ಮಾಡ್ಬಿಡ್ತಾಳೆ. ಇದರಿಂದ ಸೋಲ್ಜರ್ ಕೂಡ ಇವ್ರನ್ನ ಹೋಗೋದಕ್ಕೆ ಬಿಟ್ಬಿಡ್ತಾನೆ. ಹೀಗಾಗಿ ಅಲ್ಲಿಂದ ಸೂಪರ್ ಆಗಿ ತಪ್ಪಿಸ್ಕೊಂಡ್ ಬರ್ತಾರೆ. ನೆಕ್ಸ್ಟ್ ಹೀಗೆ ಇವರಿಬ್ರು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ರೂಬಿ ನೋಡ್ತಾಳೆ, ಹೀಗೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವ ಜನಗಳು ಕಾಣ್ತೇನೆ ಇರೋದಿಲ್ಲ. ಇದರಿಂದ ಎಲ್ಲ ಇಲ್ಲೋದ್ರು ಅಂದಾಗ ಈಗ ಮಕ್ಕಳು ಯಾರು ಕೂಡ ಈ ಜಾಗದಲ್ಲಿ ಇಲ್ವೇ ಇಲ್ಲ. ಇದರಿಂದ ಪೇರೆಂಟ್ಸ್ ಗಳೆಲ್ಲ ಬೇರೆ ಬೇರೆ ಕೆಲಸ ನೋಡ್ಕೊಂಡು ಬೇರೆ ಸಿಟಿಗೆ ಹೊಂಟೋಗ್ಬಿಟ್ಟಿದ್ದಾರೆ ಅಂತ. ಇವಳು ಕೂಡ ಸರಿ ಆಯ್ತು ನನ್ನ ಮನೆಗೆ ಬಿಟ್ಬಿಡಿ ಅಂತ ಹೇಳಿದಾಗ ಕೇಟ್ ಹೇಳ್ತಾಳೆ, ನಿನ್ನ ಮನೆಗೆ ಬಿಡಕ್ ಆಗೋದಿಲ್ಲ, ನಿನ್ನ ಏನಾದ್ರು ಮನೆಗೆ ಬಿಟ್ರೆ ಮತ್ತೆ ನಿನ್ಗೆ ಏನಾರ ಅಪಾಯ ಆಗುತ್ತೆ ಅಂತ. ಹಾಗಿದ್ರೆ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದಾಗ, ನೋಡು ನಮ್ದೇ ಆದ ಒಂದು ಲೀಗ್ ಅಂತ ಒಂದು ಕ್ಯಾಂಪ್ ಇದೆ, ಅದ್ರಲ್ಲಿ ನಿಮ್ಮಂತ ಆರೆಂಜ್ ಮಕ್ಕಳು ರೆಡ್ ಮಕ್ಕಳನ್ನೆಲ್ಲ ನೋಡ್ಕೋತಾ ಇದೀವಿ. ನೀನೇನಾದ್ರು CDC ಕ್ಯಾಂಪ್ ಅಲ್ಲಿ ಇದ್ರೆ ಈ ರೀತಿ ಆರೆಂಜ್ ಮಕ್ಕಳು ಮತ್ತೆ ರೆಡ್ ಕಲರ್ ಮಕ್ಕಳನ್ನೆಲ್ಲರನ್ನು ಕೂಡ ಸಾಯಿಸ್ಬಿಡ್ತಾರೆ. ಇದರಿಂದ ನಾವು ಇದನ್ನೆಲ್ಲರನ್ನು ಕೂಡ ತಡಿಬೇಕು ಅಂದ್ಬಿಟ್ಟು ಅದೊಂದು ಕ್ಯಾಂಪ್ ಅಲ್ಲಿ ಈ ರೀತಿ ಹುಡುಗರನ್ನೆಲ್ಲ ನೋಡ್ಕೋತಾ ಇದೀವಿ ಅಂತ. ಮತ್ತೆ ಹಾಗೆ ರೂಬಿಗೆ ಒಂದು ಲಾಕೆಟ್ ನ ಕೊಡ್ತಾಳೆ. ಇದನ್ನ ತಗೋ, ಮುಂದಕ್ಕೆ ಏನಾದ್ರು ಡಿವೈಡ್ ಆಗಿ ಹೋಗ್ಬಿಟ್ರೆ ಇದನ್ನ 3 ಸೆಕೆಂಡ್ ಪ್ರೆಸ್ ಮಾಡು, ಅವಾಗ ನೀನ್ ಇರೋ ಲೊಕೇಶನ್ ನಮ್ಗೆ ತಲುಪುತ್ತೆ, ನಾನ್ ಅಲ್ಲಿಗೆ ಬಂದ್ ಸಹಾಯ ಮಾಡ್ತೀನಿ ಅಂತ. ಹಾಗೆ ಇವರಿಬ್ರು ಮಾತಾಡ್ತಾ ಒಂದು ಗ್ಯಾಸ್ ಸ್ಟೇಷನ್ ಗೆ ಬರ್ತಾನೆ. ಆಗ ಅಲ್ಲಿ ಕೇಟ್ ನ ಫ್ರೆಂಡ್ ರಾಬ್ ಇರ್ತಾನೆ. ರಾಬ್ಗೂ ಕೂಡ ಇವಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಇವಳ ಹೆಸರು ರೂಬಿ ಅಂತ, ಇವಳು ಆರೆಂಜ್ ಅಂತ. ಅವನು ಕೂಡ ಕೆಲವು ಬಟ್ಟೆಗಳನ್ನ ಕೊಡ್ತಾನೆ. ಇದನ್ನ ತಗೋ ನೀನು ಹೋಗಿ ಚೇಂಜ್ ಮಾಡ್ಕೊ, ನಾವು ಕ್ಯಾಂಪ್ ಹೋಗೋಣ ಅಂತ. ರೂಬಿ ಹೀಗೆ ಹೋಗ್ತಿರ್ಬೇಕಾದ್ರೆ ರಾಬ್ ನ ಕೈ ಮತ್ತೆ ಇವರಿಬ್ರು ಕೈ ಕೂಡ ಟಚ್ ಆಗ್ಬಿಡುತ್ತೆ. ಟಚ್ ಆಗಿದ ತಕ್ಷಣ ಇವಳಿಗೆ ರಾಬ್ ನ ಪಾಸ್ಟ್ ಕಾಣಿಸುತ್ತೆ. ಅದ್ರಲ್ಲಿ ರಾಬ್ ಯಾವ್ದೋ ಒಂದು ಹುಡುಗಿಗೆ ಹಿಡ್ಕೊಂಡು ಹೊಡಿತಾ ಇರ್ತಾನೆ. ಇದನ್ನ ಇವಳು ನೋಡ್ಕೊಂಡು ತುಂಬಾ ಭಯ ಪಡ್ಕೊಂಡ್ಬಿಡ್ತಾಳೆ. ಇವಾಗ ಇವಳೇನ್ ಅನ್ಕೊಂಡ್ಬಿಡ್ತಾಳೆ ಅಂದ್ರೆ ಇವ್ರು ಪಕ್ಕ ನನ್ನ ಕ್ಯಾಂಪ್ ಕರ್ಕೊಂಡೋಗಿ ಏನಾರು ಒಂದ್ ಗತಿ ಮಾಡ್ತಾರೆ ಅಂತ ಇವಳು ಅನ್ಕೊಂಡ್ಬಿಡ್ತಾಳೆ. ಇದರಿಂದ ಒಂದು ಸೂಪರ್ ಮಾರ್ಕೆಟ್ ಒಳಗಡೆ ಬಂದ್ಬಿಟ್ಟು ತನ್ನ ಡ್ರೆಸ್ ನ ಚೇಂಜ್ ಮಾಡ್ಕೋತಾ ಇರ್ತಾಳೆ. ಅವಾಗ ಅದೇ ಸೂಪರ್ ಮಾರ್ಕೆಟ್ ಅಲ್ಲಿ ಒಂದು ಶಬ್ದ ಬರುತ್ತೆ. ಏನು ಅಂತ ನೋಡಿದಾಗ ಅಲ್ಲಿ ಝೂ ಅನ್ನೋ ಒಂದು ಹುಡುಗಿ ಇರುತ್ತೆ. ಇದು ಆಕ್ಚುಲಿ ಗೋಲ್ಡನ್ ಕಲರ್ ಆಗಿರುತ್ತೆ. ಈ ಝೂ ಅನ್ನೋ ಒಂದು ಹುಡುಗಿ ಇವಳನ್ನ ನೋಡಿದ ತಕ್ಷಣ ಇವಳು ಪವರ್ ನ ಅಂದ್ರೆ ಕರೆಂಟ್ ಪವರ್ ನ ಯೂಸ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಇವಳು ಕೂಡ ಇವಳನ್ನ ಫಾಲೋ ಮಾಡ್ಕೊಂಡು ಇವಳಿಂದನೇ ಓಡ್ತಾಳೆ. ಈ ಶಬ್ದನ ಕೇಳಿ ಇವರುಗಳು ಕೂಡ ಇವಳನ್ನ ಹುಡ್ಕೊಂಡು ಬರ್ತಾರೆ. ಝೂ ಒಂದು ವ್ಯಾನ್ ಹೋಗ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಡ್ತಾಳೆ. ರೂಬಿನು ಕೂಡ ನನ್ನ ಕೂಡ ನಿಮ್ ಜೊತೆ ಕರ್ಕೊಂಡು ಹೋಗು, ಇಲ್ಲಿದ್ರೆ ನನ್ನ ಸಾಯಿಸ್ಬಿಡ್ತಾರೆ ಇವರು, ಪ್ಲೀಸ್ ಡೋರ್ ನ ಓಪನ್ ಮಾಡು ಅಂತ ಕೇಳ್ಕೊತಾಳೆ. ಇದರಿಂದ ಝೂ ಡೋರ್ ನ ಓಪನ್ ಮಾಡ್ಬಿಟ್ಟು ಇವಳನ್ನ ಒಳಗಡೆ ಕರ್ಕೊಂಡು ಇವಳನ್ನ ಒಂದು ಬಟ್ಟೆಯಿಂದ ಮುಚ್ಚಿಬಿಡ್ತಾಳೆ. ಆಗ ಅಲ್ಲಿಗೆ ಈ ಝೂನ ಇಬ್ರು ಫ್ರೆಂಡ್ಸ್ ಬರ್ತಾರೆ, ಲಿಯಮ್ ಚಾರ್ಲ್ಸ್ ಅಂತ. ಅವರು ಕೂಡ ಏನೋ ತಗೊಂಡ್ಬರಕ್ ಹೋಗಿರ್ತಾರೆ. ಹೀಗೆ ವ್ಯಾನ್ ಬರ್ತಾರೆ. ನೋಡಿದ್ರೆ ಇವ್ರ ಹಿಂದಗಡೆ ಈ ಇಬ್ರು ವ್ಯಕ್ತಿಗಳು ಬರ್ತಾ ಇರ್ತಾರೆ. ಇದರಿಂದ ಇವರು CDC ಕ್ಯಾಂಪ್ ಕಡೆಯಿಂದ ಬಂದಿರಬಹುದು ಅಂದ್ಬಿಟ್ಟು ಇವರು ಕೂಡ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಸ್ಪೀಡ್ ಆಗಿ ಹೋಗಕ್ ಶುರು ಮಾಡ್ತಾರೆ. ಇವರು ಕೂಡ ಇವ್ರನ್ನ ಹಿಡಿಯೋಕೆ ಟ್ರೈ ಮಾಡ್ತಾರೆ, ಬಟ್ ಆಗೋದಿಲ್ಲ. ಅವ್ರು ಸ್ಪೀಡ್ ಆಗಿ ಗಾಡಿನ ಓಡಿಸ್ಕೊಂಡು ಹೊಂಟೋಗ್ಬಿಡ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಇವ್ರ ಗಾಡಿಲಿ ರೂಬಿ ಇರೋದನ್ನ ನೋಡಿ ಗಾಡಿನ ಸೈಡ್ ಹಾಕ್ತಾರೆ. ಹಾಕ್ಬಿಟ್ಟು ನೀನ್ ಯಾರು ಅಂತ ಕೇಳಿದಾಗ ನನ್ನ ಹೆಸರು ರೂಬಿ, ನನ್ನಿಂದ ನಿಮ್ಗೇನು ಅಪಾಯ ಆಗೋದಿಲ್ಲ. ಇವಳು ಸುಳ್ಳು ಹೇಳ್ತಾಳೆ, ನಾನು ಒಬ್ಳು ಗ್ರೀನ್ ಅಂತ. ಇಲ್ಲಿ ಲಿಯಮ್ ಬ್ಲೂ ಆಗಿರ್ತಾನೆ, ಈ ಚಾರ್ಲ್ಸ್ ಗ್ರೀನ್ ಆಗಿರ್ತಾನೆ. ಚಾರ್ಲ್ ಹೇಳ್ತಾ ಇರ್ತಾನೆ ಹುಡುಗಿನ ಕೆಳಗಡೆ ಇಳಿಸ್ಬಿಡೋಣ ಅಂತ. ಅವಳು ಕೂಡ ಸರಿ ಆಯ್ತು ನಾನು ಇಲ್ಲೇ ಬಿಟ್ಬಿಡಿ ನಾನು ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಲಿಯಮ್ ಕೇಳೋದಿಲ್ಲ. ನೀನ್ ಏನಾದ್ರು ಲೀಗ್ ಕೈಗೆ ಸಿಗಾಕೊಂಡ್ರೆ ನೀನ್ ಮುಗಿಸ್ಬಿಡ್ತಾರೆ, ನೀನ್ ಎಲ್ಲೂ ಹೋಗಂಗಿಲ್ಲ, ನಮ್ ಜೊತೆನೆ ಬರ್ಬೇಕು ಅನ್ಬಿಟ್ಟು ಮತ್ತೆ ಇವಳನ್ನ ಕರ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಹೀಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಇವ್ರ ಮುಂದೆಗಡೆ ಲೇಡಿ ಜೇನ್ ಅನ್ನೋ ಒಬ್ಳು ಲೇಡಿ ಬಂದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇದರಿಂದ ಇವ್ರುಗಳೆಲ್ಲ ತಪ್ಪಿಸ್ಕೊಂಡು ಇನ್ನೂ ಫಾಸ್ಟ್ ಆಗಿ ಡ್ರೈವ್ ನ ಮಾಡಕ್ಕೆ ಶುರು ಮಾಡ್ತಾರೆ. ಅವಳಂತೂ ಬಿಡ್ತಾನೆ ಇರೋದಿಲ್ಲ. ಹಾಗೆ ನೋಡ್ತಿದ್ದಂಗೆನೆ ಈ ಲೇಡಿ ಜೇನ್ ಇಂದಗಡೆ ಈ ಲೀಗ್ಸ್ ನ ಟೀಮ್ ಬರುತ್ತೆ. ಕೇಟ್ ಮತ್ತೆ ರೋಬೋ ಇವರಿಬ್ರು ಕೂಡ ಈ ಲೇಡಿ ಜೇನ್ ಮೇಲೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾರೆ. ಆಗ ನೋಡ್ತಿದ್ದಂಗೆನೆ ಇವರಿಬ್ರು ಕೂಡ ಇವ್ರನ್ನ ಫಾಲೋ ಮಾಡ್ತಾ ಇರೋ ವಿಷಯ ಇವ್ರುಗಳಿಗೆ ಗೊತ್ತಾಗ್ಬಿಟ್ಟು ನಮ್ ಲಿಯಮ್ ಏನ್ ಮಾಡ್ತಾನೆ ಅಂದ್ರೆ ರೂಬಿಗೆ ವ್ಯಾನ್ ನ ಡ್ರೈವ್ ಮಾಡೋದಕ್ಕೆ ಹೇಳ್ತಾನೆ. ಇವಳಿಗೆ ಹೇಳ್ಬಿಟ್ಟು ಇವನು ಬ್ಯಾಕ್ ಸೈಡ್ ಡೋರ್ ನ ಓಪನ್ ಮಾಡ್ಬಿಟ್ಟು ಲಿಯಮ್ ಹೆಂಗಿದ್ರೆ ಒಂದು ಆಬ್ಜೆಕ್ಟ್ ನ ಇವನು ಕಂಟ್ರೋಲ್ ಗೆ ತರುವಂತ ಒಂದು ಪವರ್ ಇರುತ್ತೆ.
ಇರುತ್ತೆ. ಇದ್ರ ಮೂಲಕ ಆ ಕಾಡಲ್ಲಿದ್ದಂತಹ ಮರಗಳು, ಮರತುಂಡು, ಆ ಕಸ ಕಡ್ಡಿ ಎಲ್ಲಾನು ಕೂಡ ಈ ಲೇಡಿ ಜೇನ್ ಮತ್ತೆ ಹಾಗೆ ಈ ಕೇಟ್ ಮತ್ತೆ ಈ ರೂಬಿ ಗಾಡಿ ಮೇಲೆಲ್ಲ ಹಾಕ್ತಾನೆ ಇರ್ತಾನೆ. ಅವ್ರುಗಳು ಕೂಡ ಇದನ್ನೆಲ್ಲಾನು ತಪ್ಪಿಸ್ಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಆದ್ರೂ ಕೂಡ ನಮ್ ಹೀರೋ ಸೂಪರ್ ಆಗಿ ಆ ಲೇಡಿ ಜೇನ್ ಗಾಡಿನ ಸೈಡ್ ಗೆ ತಿರುಗಿಸ್ಬಿಡ್ತಾನೆ. ಆದ್ರಿಂದ ಲೇಡಿ ಜೇನ್ ಡೈರೆಕ್ಷನ್ ಡಿಸ್ಟ್ಯಾಕ್ ಆಗ್ಬಿಡುತ್ತೆ. ಮತ್ತೆ ಒಂದು ದೊಡ್ಡ ಮರನ ತಗೊಂಡ್ಬಂದ್ಬಿಟ್ಟು ಅಡ್ಡ ಇಟ್ಬಿಡ್ತಾನೆ. ಇದರಿಂದ ಕೇಟ್ ರೂಬ್ಗೂ ಕೂಡ ಇವ್ರನ್ನ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ. ಇದರಿಂದ ಇವರು ಪೀಸ್ ಆಗಿ ತಪ್ಪಿಸ್ಕೊಂಡ್ ಬಂದ್ಬಿಡ್ತಾರೆ. ಅವರಿಂದ ತಪ್ಪಿಸ್ಕೊಂಡು ಗಾಡಿನ ಸೈಡ್ ಹಾಕ್ಬಿಟ್ಟು ಈಸ್ಟ್ ರಿವರ್ ಎಲ್ಲಿದೆ ಅಂತ ಹುಡುಕ್ತಾ ಇರ್ತಾರೆ. ಇವಳು ಕೂಡ ಇಲ್ಲಿವರೆಗೂ ನನಗೆ ಕರ್ಕೊಂಡ್ ಬಂದಿದ್ದಕ್ಕೆ ಥ್ಯಾಂಕ್ಸ್, ನಾನಿನ್ನ ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಎಂದಾಗ ಲಿಯಮ್ ತಡಿತಾನೆ. ಎಲ್ಲಿಗೆ ಹೋಗ್ತಾ ಇದ್ಯಾ, ನೀನು ಹೋಗೋ ದಾರಿಲಿ ಮತ್ತೆ ಈ CDC ಕ್ಯಾಂಪ್ ಅವರು ಅಥವಾ ಲೀಗ್ ಅವ್ರು ಯಾರು ಬಂದು ನಿನ್ನ ಹಿಡ್ಕೊಂಡ್ರೆ ಮುಗೀತು, ನಿನ್ನ ಮತ್ತೆ ಕ್ಯಾಂಪ್ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ನನ್ ಮಾತನ್ನ ಕೇಳು, ನಮ್ ಜೊತೆ ಬಾ. ಈಗ ನಾವು ಈಸ್ಟ್ ರಿವರ್ ನ ಹುಡುಕ್ತಾ ಇದೀವಿ. ಅಲ್ಲಿ ಒಂದು ಜಾಗ ಇದೆಯಂತೆ. ಅಲ್ಲಿ ನಮ್ ತರ ಎಲ್ಲ ಮಕ್ಳುಗಳೆಲ್ಲ ತುಂಬಾ ಚೆನ್ನಾಗಿ ಬದುಕ್ತಾ ಇದಾರಂತೆ. ಆ ಜಾಗದ ಲೀಡರ್ ಹೆಸರು ಸ್ಲಿಪ್ ಕಿಡ್ ಅಂತ. ಈಗ ನಾವು ಅವನ್ನೇ ಹುಡುಕೊಂಡು ಹೋಗ್ತಾ ಇರೋದು. ನೀನು ಕೂಡ ನಮ್ ಜೊತೆ ಬಂದ್ರೆ ನಿನ್ಗೂ ಕೂಡ ಸಹಾಯ ಆಗುತ್ತೆ. ಸುಮ್ನೆ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟು ಅವ್ರ ಕೈಲಿ ತಗ್ಲಾಕೊಂಬೇಡ ಅನ್ಬಿಟ್ಟು ಇವಳು ಕೂಡ ಇವ್ರ ಜೊತೆ ಕರ್ಕೊಂಡು ಹೋಗಕ್ಕೆ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಹೀಗೆ ಹೋಗೋ ದಾರಿಲಿ ರೂಬಿ ಮಾತಾಡ್ತಾ ಹೋಗ್ತಾ ಇರ್ತಾಳೆ ಈ ಕೇಟ್ ಬಗ್ಗೆ. ಅವಳು ನನ್ಗೆ ಕ್ಯಾಂಪ್ ಇಂದ ಎಸ್ಕೇಪ್ ಆಗೋಕೆ ಸಹಾಯ ಮಾಡಿದ್ಲು, ನನ್ಗೆ ಯಾಕೋ ಅನ್ನಿಸ್ತೈತೆ ಅವಳು ತುಂಬಾ ಒಳ್ಳೆವಳು ಅಂತ. ಅದಕ್ಕೆ ಲಿಯಮ್ ಕೂಡ, ನೋಡು ಈ ಲೀಗು ಕಡೆಯವ್ರನ್ನೆಲ್ಲಾರನು ಕೂಡ ನೀನ್ ನಂಬ್ಕೊಂಬೇಡ, ಅವ್ರ ಏನಿದ್ರು ಕೂಡ ನೈಸ್ ಆಗಿ ಮಾತಾಡಿಸ್ತಾರೆ. ಮಾತಾಡಿಸ್ಬಿಟ್ಟು ನಮ್ ಪವರ್ ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನಮ್ಗೆ ಕಲಿಸ್ತಾರೆ. ಅದನ್ನ ಕಲ್ಸಾದ್ಮೇಲೆ ಇವರೆಲ್ಲರೂ ಕೂಡ ಒಂದು ವಾರ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆ ವಾರಲ್ಲಿ ನಮ್ಮ ಪವರ್ ಗಳನ್ನೆಲ್ಲ ಯೂಸ್ ಮಾಡ್ಕೊಬೇಕು ಅಂದ್ಬಿಟ್ಟು ಇವರೆಲ್ಲ ಪ್ಲಾನ್ ಆಗ್ತಾ ಇದ್ದಾರೆ. ಈ ಲೀಗ್ಸ್ ಕಡೆಯವ್ರನ್ನ ನೀನ್ ನಂಬೇಡ ಅಂತ. ನೋಡು ಇವಾಗ ನಮ್ಗೆ ಸಹಾಯ ಮಾಡೋದಕ್ಕೆ ಯಾರು ಇಲ್ಲ, ಇರೋದು ಅಂದ್ರೆ ಸ್ಲಿಪ್ ಕಿಡ್ ಒಬ್ನೇ. ಆ ಜಾಗಕ್ಕೆ ನಾವು ಹೋಗೋಣ, ಅಲ್ಲಿ ನೆಮ್ಮದಿಯಾಗಿ ನಾವಿರೋಣ. ಈ ಪಜಿತಿನೇ ನಮಗ್ ಬೇಡ, ಸುಮ್ನೆ ನನ್ ಜೊತೆಗೆ ಬಾ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ರೂಬಿನ ಚೆಕ್ ಮಾಡಿದಂತ ಡಾಕ್ಟರ್ ಇದನ್ನಲ್ಲ ಅವ್ನ್ಗೆ ಹಾಕೊಂಡ್ ಸರಿಯಾಗಿ ಹೊಡಿತಾ ಇರ್ತಾರೆ. ನಿನ್ಗೆ ಆರೆಂಜ್ ಇರೋ ಒಂದು ಹುಡುಗಿನ ಸರಿಯಾಗಿ ಕುರ್ತಿ ಹಿಡಿಯೋಕ್ ಬರ್ದಲೆ ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ಅನ್ಬಿಟ್ಟು ಸರಿಯಾಗಿ ಹೊಡೆದ್ಬಿಟ್ಟು ಅಲ್ಲಿಗೆ ರೆಡ್ ಕಲರ್ ನ ಕರೆಸ್ಬಿಟ್ಟು ಅವ್ನ ಕತೆನ ಅಲ್ಲೇ ಮುಗಿಸ್ಬಿಡ್ತಾರೆ. ಮತ್ತೆ ಹೀಗೆ ಇವರು ಟ್ರಾವೆಲ್ ಮಾಡ್ತಾ ನೈಟ್ ಸ್ಟೇ ಆಗೋದಕ್ಕೆ ಅನ್ಬಿಟ್ಟು ಒಂದು ಹೋಟೆಲ್ಗೆ ಬರ್ತಾರೆ. ಬಂದ್ಬಿಟ್ಟು ಹೀಗೆ ಮನಗಿರ್ಬೇಕಾದ್ರೆ ಎಲ್ಲರೂ ಕೂಡ ಈ ಸೂ ಇದ್ದಾಳಲ್ಲ ಅವಳ ಕೈ ಬಂದ್ಬಿಟ್ಟು ರೂಬಿ ಕೈಗೆ ಟಚ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಇವಳ ಒಂದು ಪಾಸ್ಟ್ ರೂಬಿಗೆ ಗೊತ್ತಾಗ ಹೋಗ್ಬಿಡುತ್ತೆ. ಏನಪ್ಪಾ ಅಂದ್ರೆ ರೂಬಿ ಇದ್ದಂತಹ CDC ಕ್ಯಾಂಪ್ ಅಲ್ಲಿ ಲಿಯಮ್ ಕೂಡ ಇರ್ತಾನೆ. ಈ ಲಿಯಮ್ಗೆ ತನ್ನ ಪವರ್ ನ ಕಂಟ್ರೋಲ್ ಮಾಡೋಕೆ ಬರ್ತಾ ಇರುತ್ತಲ್ಲ, ಇದರಿಂದ ಇಲ್ಲಿರೋ ಎಲ್ಲರನ್ನು ಕೂಡ ಕಾಪಾಡಬೇಕು ಅನ್ಬಿಟ್ಟು ಲಿಯಮ್ ಏನ್ ಮಾಡಿರ್ತಾನೆ ಅಂದ್ರೆ ಆ CDC ಕ್ಯಾಂಪ್ ಅಲ್ಲಿ ಇರುವಂತಹ ಮಕ್ಳುಗಳನ್ನೆಲ್ಲ ಆ ಜಾಗದಿಂದಾನೇ ಎಸ್ಕೇಪ್ ಆಗೋ ರೀತಿ ಮಾಡಿಬಿಟ್ಟಿರ್ತಾನೆ. ಆ ಒಂದು ಗೇಟ್ ನ ಹೊಡೆದಾಕ್ಬಿಟ್ಟು ಇದನ್ನ ತಿಳಿದಂತ ಸೋಲ್ಜರ್ಸ್ ಗಳು ಶೂಟ್ ಮಾಡಿ ಕೆಲವು ಜನರನ್ನೆಲ್ಲ ಸಾಯಿಸ್ತಾ ಇರ್ತಾರೆ. ಅದೇ ಜಾಗದಲ್ಲಿ ಝೂನ್ ಕೂಡ ಇರ್ತಾಳೆ. ಅವಾಗ ಲಿಯಮ್ನೆ ಝೂನ ಕಾಪಾಡ್ಕೊಂಡು ಇವನ್ ಜೊತೆಗೆ ಇಟ್ಕೊಂಡಿರ್ತಾನೆ. ಇದೆಲ್ಲಾನು ಕೂಡ ರೂಬಿಗೆ ಗೊತ್ತಾಗೋಗ್ಬಿಡುತ್ತೆ. ಮತ್ತೆ ಝೂಗೆ ಮಾತು ಬರೋದಿಲ್ಲ. ರೂಬಿಗೋಸ್ಕರ ಅಂತಾನೆ ಝೂ ಒಂದು ಡ್ರೆಸ್ ನ ಕೊಡ್ತಾಳೆ, ಇದು ನೀನ್ ಹಾಕೋ ಅಂತ. ಇದರಿಂದ ಅವಳಿಗೆ ಬೇಜಾರಾಗಬಾರ್ದು ಅನ್ಬಿಟ್ಟು ಆ ಡ್ರೆಸ್ ನ ಹಾಕೋತಾಳೆ. ಹಾಕೊಂಡು ಲಿಯಮ್ ಮುಂದೆ ಬರ್ತಾಳೆ. ಇದನ್ನ ಲಿಯಮ್ ನೋಡ್ಬಿಟ್ಟು ಖುಷಿ ಪಡ್ತಾನೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯಾ, ನಮ್ ಪ್ರಪಂಚ ನಾರ್ಮಲ್ ಆಗಿದ್ರೆ ನಿನ್ನ ಕರ್ಕೊಂಡು ಪಾರ್ಟಿ ಗೇಟಿಗೆಲ್ಲ ಹೋಗ್ಬೋದಿತ್ತು ಅಂತ ಇಬ್ರು ಕೂಡ ಖುಷಿಯಿಂದಾನೆ ಹೀಗೆ ಮಾತಾಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಇಬ್ರು ಸ್ಟ್ರೇಂಜರ್ಸ್ ಬರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ರೂಬಿ ಅವ್ರನ್ನ ಹಿಪ್ನೋಟೈಸ್ ಮಾಡ್ಬಿಟ್ಟು ಇವ್ರು ಯಾರು ಏನು ಅಂತಾನೆ ಗೊತ್ತಿಲ್ದಿರೋ ಮಾಡ್ಬಿಡ್ತಾಳೆ. ಇದರಿಂದ ಆ ಒಂದು ಸ್ಟ್ರೇಂಜರ್ಸ್ ಗಳು ಕೂಡ ಇವ್ರು ಯಾರು ಅಂತ ಸುಮ್ನೆ ನಾರ್ಮಲ್ ವ್ಯಕ್ತಿ ಅನ್ಕೊಂಡು ಅವ್ರ ಪಾಡಿಗೆ ಅವ್ರು ಹೊಂಟೋಗ್ಬಿಡ್ತಾರೆ. ಮತ್ತೆ ಇವರು ರೆಡಿ ಆಗ್ಬಿಟ್ಟು ಮತ್ತೆ ಟ್ರಾವೆಲಿಂಗ್ ನ ಶುರು ಮಾಡ್ತಾ ಇರ್ಬಿಟ್ಟು ಒಂದು ಮಾಲ್ ಗೆ ಬರ್ತಾರೆ. ಯಾಕಂದ್ರೆ ಇವ್ರಿಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಳ್ಳೋಣ ಅನ್ಬಿಟ್ಟು. ಹಾಗೆ ಮಾಲ್ ಒಳಗಡೆ ಹೋಗ್ಬಿಟ್ಟು ಇವ್ರಿಗೆ ಏನೇನ್ ಬೇಕು ಚಪ್ಪಲಿ, ಡ್ರೆಸ್, ಊಟ ಗೀಟ ಪ್ರತಿಯೊಂದನ್ನು ಕೂಡ ಸೂಪರ್ ಆಗಿ ತಗೊಂಡು ಅಲ್ಲೇ ಕ್ಲೀನ್ ಆಗಿ ಆಟ ಆಡ್ತಾ ಇರ್ತಾರೆ, ಎಂಜಾಯ್ ಮಾಡ್ಕೊಂಡು. ಅವಾಗ ನೋಡ್ತಾರೆ ಮಾಲ್ ಅಲ್ಲಿ ಗೆಟ್ ಔಟ್ ಅಂತ ಇರುತ್ತೆ. ಇದರಿಂದ ಏನಿದು ಅಂತ ನೋಡ್ತಿರ್ಬೇಕಾದ್ರೆ ಕೆಲವು ವ್ಯಕ್ತಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಟ್ಯಾಕ್ ಮಾಡಿ ಇವ್ರನ್ನ ಹೊಡೆದು ಸಾಯಿಸಕ್ಕೆ ಬರ್ತಿರ್ಬೇಕಾದ್ರೆ ಅವಾಗ ಅಲ್ಲಿಗೆ ಝೂ ಬಂದ್ಬಿಟ್ಟು ಅವಳ ಒಂದು ಪವರ್ ನ ಯೂಸ್ ಮಾಡಿ ಅಲ್ಲಿರೋ ಎಲ್ಲಾ ಜಾಗಕ್ಕೂ ಶಾಕ್ ನ ತರಿಸ್ಬಿಡ್ತಾಳೆ. ಇದರಿಂದ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಇವ್ರುಗಳು ಕೂಡ ನಂಬ್ತಾರನೆ ಅಂತ. ಇದರಿಂದ ಅವ್ರುಗಳು ಕೂಡ ಇವತ್ ನೈಟ್ ಇವ್ರನ್ನ ಇಲ್ಲೇ ಸ್ಟೇ ಮಾಡ್ಕೊಳ್ಳೋದಕ್ಕೆ ಒಪ್ಕೋತಾರೆ. ನೈಟ್ ಹೀಗೆ ಕುತ್ಕೊಂಡು ಎಲ್ಲರೂ ಕೂಡ ಮಾತಾಡ್ತಾರೆ. ಆಗ ಲಿಯಮ್, ನಿಮ್ಗೆ ಯಾರಾದ್ರೂ ಈ ಸ್ಲಿಪ್ ಕಿಡ್ ಕ್ಯಾಂಪ್ ಎಲ್ಲಿದೆ ಅಂತ ಗೊತ್ತಾ, ಅದ್ ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ಪ್ಲೀಸ್ ಹೇಳಿ, ನಾವು ಅಲ್ಲಿ ಹೋಗ್ಬೇಕಂತ. ಆದ್ರೆ ಅಲ್ಲಿರೋರು ಯಾರು ಕೂಡ ಅದೆಲ್ಲ ತುಂಬಾ ಟಾಪ್ ಸೀಕ್ರೆಟ್, ಅದನ್ನೆಲ್ಲ ನಿಮ್ ತರ ಸ್ಟ್ರೇಂಜರ್ಸ್ ಗಳಿಗೆಲ್ಲರಿಗೂ ಹೇಳಕ್ ಆಗೋದಿಲ್ಲ ಅಂತ ಜಾಗ ಎಲ್ಲಿದೆ ಅಂತ ಇವ್ರು ಯಾರು ಕೂಡ ಬಾಯ್ ಬಿಡೋದಿಲ್ಲ. ಇದರಿಂದ ರೂಬಿ ಏನ್ ಮಾಡ್ತಾಳೆ ಅಂದ್ರೆ ಆ ಟೀಮ್ ಅಲ್ಲಿರೋ ಒಬ್ಬನ್ನ ಟಚ್ ಮಾಡ್ಬಿಟ್ಟು ಹಿಪ್ನೋಸಿಸ್ ಮಾಡ್ಬಿಟ್ಟು ಕೇಳ್ತಾಳೆ, ಈ ರೀತಿ ಜಾಗ ಎಲ್ಲಿದೆ ಹೇಳಿ ನಮ್ಗೆ ಪ್ಲೀಸ್ ಅಂತ. ಅವಾಗ ಆ ಹುಡುಗನು ಕೂಡ ಇಡಿಯೋ ಅಂತ ಒಂದು ಹೆಸರನ್ನ ಹೇಳ್ತಾನೆ. ಇವರು ಕೇಳ್ತಾರೆ ಇಡಿಯೋ ಅಂದ್ರೆ ಏನು ಅಂತ. ಅಷ್ಟೇ ನಾನು ಹೇಳಕ್ಕಾಗೋದು, ಇನ್ಮೇಲೆ ಯಾವುದೇ ರೀತಿಯ ನಾನು ಇನ್ಫಾರ್ಮೇಶನ್ ಕೊಡೋದಿಲ್ಲ ಅಂತ ಹೇಳಿ ಸುಮ್ನಾಗ್ಬಿಡ್ತಾರೆ. ಮತ್ತೆ ನೆಕ್ಸ್ಟ್ ಇವರೆಲ್ಲರೂ ಕೂಡ ಮನಗಿರ್ಬೇಕಾದ್ರೆ ಚಾರ್ಲ್ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾನೆ. ಈ ಇಡಿಯೋ ಅಂದ್ರೆ ಏನು, ಅದು ಯಾವ ಜಾಗದಲ್ಲಿದೆ, ಅಟ್ಲೀಸ್ಟ್ ಇದ್ರ ಪದ ಅರ್ಥ ಏನು ಅಂತ ಪ್ರತಿಯೊಂದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ಇವನು ಗ್ರೀನ್ ಆಗಿರ್ತಾನೆ ಅಲ್ಲ, ತುಂಬಾ ಇಂಟೆಲಿಜೆಂಟ್ ಆಗಿರ್ತಾನೆ ಇವನು. ರೂಬಿನು ಕೂಡ ಬಂದ್ಬಿಟ್ಟು ಚಾರ್ಲ್ಗೆ ಸಪೋರ್ಟ್ ಮಾಡ್ತಾನೆ ಈ ರೀತಿ ತಿಳ್ಕೊಳ್ಳೋದಕ್ಕೆ ಅನ್ಬಿಟ್ಟು. ಹೀಗೆ ಚಾರ್ಲ್ ಕೆಲವು ಮ್ಯಾಕ್ಸ್ ನ ಕ್ಯಾಲ್ಕುಲೇಟ್ ನೆಲ್ಲ ಮಾಡ್ಬಿಟ್ಟು ಗೊತ್ತಾಗುತ್ತೆ ಇಡಿಯೋ ಅಂದ್ರೆ ಯಾವ್ದೋ ಒಂದು ಪ್ಲೇಸ್ ನ ಹೆಸರಲ್ಲ, ಅದೊಂದು ಫ್ರೀಕ್ವೆನ್ಸಿ ಅಂತ. ಇದರಿಂದ ರೇಡಿಯೋಗೆ ಆ ಒಂದು ಫ್ರೀಕ್ವೆನ್ಸಿನ ಸೆಟ್ ಮಾಡ್ತಾನೆ. ಸೆಟ್ ಮಾಡಿದಾಗ ಅದರಲ್ಲಿ ಒಂದು ವಾಯ್ಸ್ ಬರುತ್ತೆ. ಈ
ಒಂದು ಫ್ರೀಕ್ವೆನ್ಸಿ ನೀವು ಕಂಡಿಡ್ದಿದ್ದೀರಾ ಅಂದ್ಮೇಲೆ ನೀವು ಕೂಡ ನಮ್ ತರ ಜನರೇ, ನಿಮ್ಗೇನಾದ್ರೂ ನಮ್ ಜಾಗಕ್ಕೆ ಬರ್ಬೇಕು ಅನ್ಸೋದ್ರೆ ಲೇಕ್ ಪ್ರಿನ್ಸ್ ವಿಜಯನಿಗೆ ಬರ್ರಿ ಅಂತ ಹೇಳ್ತಾರೆ. ಇದನ್ನ ಕೇಳ್ಬಿಟ್ಟು ಇವಳಿಗಂತೂ ಫುಲ್ ಖುಷಿ ಆಗೋಗ್ಬಿಟ್ಟು ಇವ್ರ ಫ್ರೆಂಡ್ಸ್ ಗಳನ್ನ ಕರ್ಕೊಂಡು ಲೇಕ್ ಪ್ರಿನ್ಸ್ ವಿಜಯನ ಕಡೆಗೆ ಹೋಗಕ್ಕೆ ಶುರು ಮಾಡ್ತಾರೆ. ಹೆಂಗಿದ್ರು ಆ ಲೇಕ್ ಪ್ರಿನ್ಸ್ ವಿಜಯನಿಗೆ ಹೋಗ್ಬೇಕು ಅಂದ್ರೆ ರೂಬಿನ ಮನೆ ಕಡೆಯಿಂದಾನೇ ಹೋಗ್ಬೇಕು. ಹೆಂಗಿದ್ರು ಇವಳು ಮನೆಗೆ ಹೋಗ್ಬೇಕು ಅಂತ ಇದ್ದಾಳಲ್ಲ, ಇದರಿಂದ ಇವಳ ಮನೆಗೆ ಬಿಟ್ಬಿಟ್ಟು ಹೋಗೋಣ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಇವಳನ್ನ ಒಂದು ಮನೆ ಹತ್ರಕ್ಕೆ ಕರ್ಕೊಂಡ್ ಬಂದ್ಬಿಟ್ಟು ನೀನ್ ಮನೆಗೆ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಲ್ಲ, ಇವಾಗ ನೀನ್ ಆರಾಮಾಗಿ ನಿನ್ ಮನೆಗೆ ಹೋಗು ಅಂತ. ಅವಳು ಕೂಡ ಇಲ್ಲಿವರೆಗೂ ನನಗೆ ಕರ್ಕೊಂಡ್ ಬಂದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಗುಡ್ ಬೈನ ಹೇಳ್ಬಿಟ್ಟು ಇವಳು ಕೂಡ ತನ್ನ ಮನೆ ಹತ್ರ ಬರ್ತಾಳೆ. ಬಂದ್ಬಿಟ್ಟು ಹಾಗೆ ಕಿಟಕಿಲಿ ಬಗ್ ನೋಡ್ತಾಳೆ. ಇವಳ ತಾಯಿ ಅಲ್ಲಿರ್ತಾಳೆ. ಅವಾಗ ಇವಳಿಗೆ ಒಂದು ತಲೆಗೆ ಬರುತ್ತೆ, ಇವ್ರು ಚಿಕ್ಕ ವಯಸ್ಸಲ್ಲೇ ನನ್ನ ಇವರು ಗುರ್ತು ಹಿಡಿಯಿಲ್ಲ, ಇವಾಗ ನೋಡಿದ್ರೆ ಬೆಳ್ಕೊಂಡ್ಬಿಟ್ಟಿದ್ದೀನಿ ನಾನು, ಇವಾಗ ನನ್ನ ಗುರ್ತು ಹಿಡಿತಾರ, ಖಂಡಿತ ನನ್ನ ಗುರ್ತು ಹಿಡಿಯೋದಿಲ್ಲ, ಯಾಕಂದ್ರೆ ನನ್ನ ಒಂದು ತಪ್ಪಿಂದಾನೆ ಇವ್ರುಗಳು ನನ್ನಿಂದ ಗುರ್ತೇ ಹಿಡಿತಾ ಇಲ್ಲ, ಇವಾಗ ನಾನು ಹೋದ್ರು ಕೂಡ ವೇಸ್ಟ್ ಅನ್ಬಿಟ್ಟು ತುಂಬಾ ಬೇಜಾರಾಗ್ಬಿಟ್ಟು ಆ ಕೀ ಪೆನ್ಸ್ ನ ಅಲ್ಲೇ ಬಿಸಾಕ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಹೊಂಟೋಗಿ ಒಂದ್ ಜಾಗಕ್ಕೆ ಬರ್ತಾಳೆ. ಆಗ ಅದೇ ಜಾಗಕ್ಕೆ ಆ ಕೀ ಪೆನ್ಸ್ ನ ತಗೊಂಡು ಲಿಯಂ ಬರ್ತಾನೆ. ಲಿಯಂ ಬಂದ್ಬಿಟ್ಟು ನೋಡು, ನೀನ್ ಒಬ್ಳೆ ನಿನ್ ಫ್ಯಾಮಿಲಿನ ಕಳ್ಕೊಂಡಿಲ್ಲ, ನಾವೆಲ್ಲರೂ ಕೂಡ ನಾವು ನಮ್ಮ ಫ್ಯಾಮಿಲಿನ ಕಳ್ಕೊಂಡಿದೀವಿ, ಈಗ ನಾವು ಒಬ್ರಿಗೊಬ್ರು ನಾವೇ ಸಪೋರ್ಟ್ ಮಾಡ್ಬೇಕು, ನೀನ್ ಒಬ್ಳೆ ಇದೆಯಂತ ಯಾಕೆ ಫೀಲ್ ಮಾಡ್ಕೋತೀಯ, ನಿನ್ ಜೊತೆ ನಾವ್ ಇದೀವಲ್ಲ, ನಿನ್ಗೆ ನಾವು ಸಹಾಯ ಮಾಡ್ತೀವಿ, ಬಾ ನನ್ ಜೊತೆ ಅನ್ಬಿಟ್ಟು ಮತ್ತೆ ಇವ್ರ ಜೊತೆ ಹೋಗಕ್ಕೆ ಡಿಸೈಡ್ ಮಾಡ್ಕೋತಾಳೆ. ಆದ್ರೆ ಇವಳು ಲಿಯಂಗೆ ಇವಳ ಸ್ಟೋರಿ ಯಾವ್ದೇ ಹೇಳಿರೋದಿಲ್ಲ, ಪಾಸ್ಟ್ ಅಲ್ಲಿ ಏನೇನ್ ನಡೆದಿತ್ತು ನನ್ ಜೊತೆಗೆ ಯಾವ್ದು ಕೂಡ ಹೇಳಿರೋದಿಲ್ಲ. ಇದರಿಂದ ಅವನು ಕೂಡ ಒಂದಲ್ಲ ಒಂದ್ ದಿವಸ ನನ್ಗೆ ಹೇಳ್ತೀಯ ನೀನು, ಅಲ್ಲಿವರೆಗೂ ನಾನು ಕಾಯ್ತೀನಿ ಅನ್ಬಿಟ್ಟು ಲಿಯಮ್ ಅದೇ ವ್ಯಾನ್ ಹತ್ರ ಕರ್ಕೊಂಡ್ ಬರ್ತಾ ಇರ್ತಾನೆ. ಈಗ ಆ ವ್ಯಾನ್ ಹತ್ರ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಲೇಡಿ ಜೈನ್ ಬಂದ್ಬಿಟ್ಟು ರೂಬಿ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಮತ್ತೆ ಲಿಯಮ್ಗೂ ಕೂಡ ಒಂದು ಫ್ರೀಕ್ವೆನ್ಸಿ ಮೂಲಕ ಅವನು ಕೂಡ ಕೆಳಗಡೆ ಬೀಳ್ಸಿ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಇವಳು ಯಾಕಪ್ಪ ಈ ಲಿಯಮ್ ನ ಹುಡುಕ್ತಾ ಇದ್ದಾಳೆ ಅಂದ್ರೆ, ಈ ಲಿಯಮ್ ನ ಹುಡುಕೊಟ್ಟವ್ರಿಗೆ ತುಂಬಾ ದೊಡ್ಡ ಪ್ರೈಸ್ ಕೊಡ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿರ್ತಾರೆ CDC ಕ್ಯಾಂಪ್ ಕಡೆಯಿಂದ. ಇದರಿಂದ ಇವಳು ಇವನ್ನ ಲಾಕ್ ಮಾಡಕ್ಕೆ ಬಂದಿರ್ತಾಳೆ. ಇದರಿಂದ ಅವನು ಸರಿ ನಾನು ನಿನ್ ಜೊತೆ ಬರ್ತೀನಿ, ಇವ್ರೆಲ್ಲಾರನ್ನು ಕೂಡ ನೀನ್ ಬಿಟ್ಬಿಡು ಅಂತ ಕೇಳ್ಕೊತಾ ಇರ್ತಾನೆ. ಅವಾಗ ಅವಳು ಕೂಡ ಅದೆಲ್ಲ ನನಗೆ ಗೊತ್ತು, ನಾನು ನೋಡ್ಕೋತೀನಿ ಅಂತ ನಮ್ಮ ರೂಬಿ ಹತ್ರ ಬರ್ತಾಳೆ. ರೂಬಿನ ಟೆಸ್ಟ್ ಮಾಡಿದ ತಕ್ಷಣ ಅವಳು ಇವಳನ್ನ ಹಿಪ್ನೋಟೈಸ್ ಮಾಡ್ಬಿಡ್ತಾಳೆ. ಹಿಪ್ನೋಟೈಸ್ ಮಾಡ್ಬಿಟ್ಟು ಗನ್ನು ಕೀ ಎರಡು ಕೂಡ ಕೆಳಗಡೆ ಬಿಸಾಕ್ಬಿಟ್ಟು ಅವಳಿಗೆ ಹೇಳ್ತಾ ಹೋಗ್ತಾಳೆ, ನೀನು ಕಾಡ್ ಮಧ್ಯೆ ನಡ್ಕೊಂಡು ಹೋಗ್ಬೇಕು, ನೀನು ಏನೇ ಆದ್ರೂ ನಿಂತ್ಕೊಂಬಾರ್ದು, ನಿನಗೆ ಹೊಟ್ಟೆ ಹಸಿದ್ರು ಕೂಡ ನೀನ್ ನಿಂತ್ಕೊಂಬಾರ್ದು, ನಿನಗೆ ಸುಸ್ತಾದ್ರೂ ಕೂಡ ನೀನ್ ನಿಂತ್ಕೊಂಬಾರ್ದು, ಸುಮ್ನೆ ನಡೀತಾ ಇರ್ಬೇಕು ಅನ್ಬಿಟ್ಟು ಹಾಗೆ ಆ ಒಂದು ಲೇಡಿ ಜನ್ನ ಆ ಕಾಡೊಳಗಡೆ ನಡೆಯಕ್ಕೆ ಕಳಿಸ್ಬಿಡ್ತಾಳೆ ಹಿಪ್ನೋಟೈಸ್ ಮಾಡ್ಬಿಟ್ಟು. ಇವ್ರನ್ನ ಎಲ್ಲಾನು ಕೂಡ ಕಟ್ಟಾಕ್ಬಿಟ್ಟಿರ್ತಾಳಲ್ಲ, ಈಗ ಇವಳಿಗೆ ತಲೆ ತಿರುಗಿ ಬಂದು ಬಿದ್ದೋಗ್ಬಿಡುತ್ತೆ. ಇವಳಿಗೆ ಪ್ರಜ್ಞೆ ಬಂದಾಗ ಇವ್ರ ಫ್ರೆಂಡ್ಸ್ ಗಳು ಜಗಳ ಆಡ್ತಾ ಇರ್ತಾರೆ, ಇವಳನ್ನ ಇಟ್ಕೊಳ್ಳೋದು ಬೇಡ, ಇಲ್ಲಿ ಕಳಿಸ್ಬಿಡೋಣ ಅಂತ. ಇದನ್ನೆಲ್ಲ ಕೇಳಿದ ಇವಳು ಇವ್ರ ಹತ್ರ ಬಂದ್ಬಿಟ್ಟು ಸಾರಿ ನಿಮ್ಗೆಲ್ಲರಿಗೂ ಸುಳ್ಳು ಹೇಳ್ಬಿಟ್ಟೆ, ನಾನು ಒಬ್ಳು ಆರೆಂಜು, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ. ಇವ್ರಿಗೂ ಕೂಡ ಹೇಳ್ತಾರೆ, ನಾನು ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ, ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇರೋದು, ನನಗೆ ನೀನು ಆರೆಂಜ್ ಅಂತ ಇವಾಗ ಗೊತ್ತಾಗಿಲ್ಲ, ನಮಗೆ ಮುಂಚೆಯಿಂದನೂ ಗೊತ್ತಿತ್ತು ನೀನು ಆರೆಂಜ್ ಅಂತ, ತಲೆ ಕೆಡ್ಸ್ಕೊಂಬೇಡ, ನಾವೇನು ನಿನ್ನ ಬಿಟ್ಟು ಹೋಗೋದಿಲ್ಲ, ಬಾ ಕೂತ್ಕೋ ಅಂತ. ಹಾಗೆ ಅವಳನ್ನ ಕೂತ್ಕೊಂಡು ಮಾತಾಡಿಸ್ತಾ ಇರ್ತಾಳೆ. ಇಲ್ಲಿ ರೂಬಿ ಹೇಳ್ತಾ ಹೋಗ್ತಾಳೆ, ನಾನ್ ನನ್ನ ಪವರ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಒಂದ್ಸಲಿ ಸಡನ್ ಆಗೇನೆ ಅವ್ರನ್ನ ಮುಟ್ಟಿದ ತಕ್ಷಣ ಹಿಪ್ನೋಟೈಸ್ ಮಾಡ್ತೀನಿ, ಇಲ್ಲ ಅಂದ್ರೆ ನೋಡಿದ ತಕ್ಷಣ ಹಿಪ್ನೋಟೈಸ್ ಮಾಡ್ತೀನಿ, ಒಂದೊಂದ್ಸಲಿ ಅವ್ರ ಕೈ ನನ್ನ ಕೈ ಟಚ್ ಆದಾಗ ಅವ್ರ ಪಾಸ್ಟ್ ಎಲ್ಲ ನನಗೆ ಗೊತ್ತಾಗೋಗ್ಬಿಡುತ್ತೆ, ಒಟ್ಟಲ್ಲಿ ನನ್ನ ಪವರ್ಸ್ ನ ನಾನು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ. ಇವ್ರುಗಳು ಕೂಡ ತಲೆ ಕಟ್ಸ್ಕೊಂಬೇಡ, ಒಂದಲ್ಲ ಒಂದು ದಿನ ನಿಮ್ ಪವರ್ಸ್ ನ ನೀನು ಕಂಟ್ರೋಲ್ ಮಾಡ್ಕೊಂಡೇ ಮಾಡ್ಕೋತೀಯ, ಸರಿ ಆಯ್ತು ನೋಡಿ ನಾವೀಗ ಸ್ಲಿಪ್ ಕಿಟ್ ಇರುವಂತ ಒಂದು ಜಾಗಕ್ಕೆ ಹೋಗೋಣ ಅನ್ಬಿಟ್ಟು ಇವರು ವ್ಯಾನ್ ನ ಬಿಟ್ಬಿಟ್ಟು ಈಗ ಕಾಡಲ್ಲಿ ಟ್ರಾವೆಲಿಂಗ್ ನ ಮಾಡೋಕೆ ಶುರು ಮಾಡ್ತಾರೆ. ಹೀಗೆ ಟ್ರಾವೆಲಿಂಗ್ ಮಾಡ್ಕೊಂತ ಹೋಗ್ತಾ ಒಂದು ರೈಲ್ವೆ ಟ್ರ್ಯಾಕ್ ಹತ್ರ ಬರ್ತಾರೆ. ಆಗ ಅಲ್ಲಿ ಒಂದು ಮಾರ್ಕ್ ಇರುತ್ತೆ, ಇದನ್ನ ಗ್ರೀನ್ ಅಬ್ಸರ್ವ್ ಮಾಡ್ತಾನೆ. ಅಂದ್ರೆ ಇಡಿಯೋ ಕ್ಯಾಂಪ್ಗೆ ಯಾವ ಕಡೆಗೆ ಹೋಗ್ಬೇಕನ್ನೋ ಡೈರೆಕ್ಷನ್ ಕೂಡ ಇರುತ್ತೆ. ಅದೇ ಡೈರೆಕ್ಷನ್ ಇವರು ಫಾಲೋ ಮಾಡ್ಕೊಂಡು ಹೀಗೆ ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಕೆಲವು ಸೋಲ್ಜರ್ಸ್ ಗಳು ಗನ್ ಇಂದ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಟ್ಯಾಕ್ ಮಾಡಿ ಎಲ್ಲರನ್ನು ಕೂಡ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿದ್ರೆ ನಮ್ ಲಿಯಂ ಫ್ರೆಂಡ್ ಮೈಕು ಕೂಡ ಇಲ್ಲೇ ಇರ್ತಾನೆ. ಇವನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ಮತ್ತೆ ಲಿಯಮು ಈ ಲಿಪ್ ಕಿಟ್ ಕ್ಯಾಂಪ್ ಎಲ್ಲಿದೆ ಅಂತ ಕೇಳಿದಾಗ, ನೀನ್ ಕರೆಕ್ಟಾಗಿ ಇರೋ ಜಾಗಕ್ಕೆ ಬಂದಿದ್ಯಾ, ಇದೇ ಲಿಪ್ ಕಿಟ್ ಇರುವಂತ ಜಾಗ ಅನ್ಬಿಟ್ಟು ಹೇಳ್ತಾನೆ. ಇದನ್ನ ಕೇಳಿ ಇವ್ರು ಖುಷಿಯಾಗಿ ಹೋಗ್ಬಿಡುತ್ತೆ. ಮೈಕು ಎಲ್ಲಾರನ್ನು ಕರ್ಕೊಂಡು ಸ್ಲಿಪ್ ಕಿಟ್ ಕ್ಯಾಂಪ್ ಗೆ ಕರ್ಕೊಂಡ್ ಬರ್ತಾನೆ. ಬಂದ್ ನೋಡಿದಾಗ ಆ ಜಾಗ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿರೋ ಎಲ್ಲಾ ಮಕ್ಕಳು ಕೂಡ ಭೇದ ಭಾವ ಇಲ್ದಲೆ ಓಡಾಡ್ಕೊಂಡು ಆಟ ಆಡ್ಕೊಂಡು ಹಾಡಾಡ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಮತ್ತೆ ಇವರೆಲ್ಲರನ್ನು ಕರ್ಕೊಂಡು ಸ್ಲಿಪ್ ಕಿಟ್ ಹತ್ರ ಕರ್ಕೊಂಡು ಹೋಗ್ತಾನೆ. ಈ ಸ್ಲಿಪ್ ಕಿಟ್ ಅಂದ್ರೆ ಬೇರೆ ಯಾರು ಆಗಿರೋದಿಲ್ಲ, ಈ ಪ್ರೆಸಿಡೆಂಟ್ ಮಗ ಕ್ಲಾನ್ಸಿ ಆಗಿರ್ತಾನೆ. ಈ ಕ್ಲಾನ್ಸಿನೂ ಕೂಡ ಒಬ್ಬ ಆರೆಂಜ್ ಆಗಿರ್ತಾನೆ. ಅವನು ಕೂಡ ಇವ್ರುಗಳನ್ನ ನೋಡ್ಬಿಟ್ಟು ಖುಷಿ ಪಡ್ತಾನೆ. ಆದ್ರೆ ಇವ್ರುಗಳು ಇವನ್ನ ನೋಡಿ ಶಾಕ್ ಆಗ್ತಾರೆ. ಯಾಕಪ್ಪ ಅಂದ್ರೆ ಇವನು ಸರಿ ಹೋಗಿದ್ದಾನೆ ಅಂತ ಆ ರೇಡಿಯೋದಲ್ಲಿ ಹೇಳ್ತಿದ್ರು, ಇವಾಗ ನೋಡಿದ್ರೆ ಇವನು ಇಲ್ಲಿ ಇದ್ದಾನೆ ಅಂತ ಇವ್ರಿಗೆ ಒಂಚೂರು ಶಾಕ್ ಆಗುತ್ತೆ. ಅವನು ಕೂಡ ನಿಮ್ಮನ್ನೆಲ್ಲರೂ ನೋಡಿ ತುಂಬಾ ಖುಷಿ ಆಗಿತ್ತು, ಆದಷ್ಟು ಬೇಗ ಈ ಜಾಗನ ನಾವು ಇನ್ನೂ ದೊಡ್ಡದು ಮಾಡ್ಬೇಕು, ಮತ್ತೆ ಬೇರೆ ಮಕ್ಕಳನ್ನೆಲ್ಲ ನಾವು ಕಾಪಾಡಬೇಕು ಅನ್ಬಿಟ್ಟು ಇವಾಗ ರೆಸ್ಟ್ ತಗೊಳ್ಳಿ, ನೈಟ್ ಒಂದು ಪಾರ್ಟಿ ಇದೆ ಅನ್ಬಿಟ್ಟು ಇವ್ರಿಗೆ ಒಂದು ಕ್ಯಾಬಿನ್ ನ ಕೊಟ್ಬಿಟ್ಟು ಕಳಿಸ್ಬಿಡ್ತಾನೆ. ನೈಟ್ ಹೀಗೆ ಒಂದು ಪಾರ್ಟಿಯಲ್ಲೂ ಕೂಡ ಇವ್ರಿಬ್ರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ರೂಬಿ ಮತ್ತೆ ಲಿಯಮು. ಹಾಗೆ ನೋಡ್ತಿದ್ದಂಗೆ ಇವ್ರು ಒಬ್ರಿಗೊಬ್ರು ತುಂಬಾ ಅಂದ್ರೆ ತುಂಬಾ ಹತ್ರ ಆಗಿ ಹೋಗ್ಬಿಟ್ಟಿರ್ತಾರೆ, ಒಬ್ರಿಗೊಬ್ರು ಲವ್ ಮಾಡ್ತಾ ಇರ್ತಾರೆ. ಆದ್ರೆ ಯಾರು ಕೂಡ ಹೇಳ್ಕೊತಾ ಇರೋದಿಲ್ಲ. ಮತ್ತು ನೆಕ್ಸ್ಟ್ ಡೇ ನಲ್ಲೇ ರೂಬಿನ ಕರೆದಿರ್ತಾನೆ ಕ್ಲಾನ್ಸಿ ಮಾತಾಡೋದಕ್ಕೆ ಅನ್ಬಿಟ್ಟು. ಅವಳು ಕೂಡ ಬಂದ್ಬಿಟ್ಟು ಏನ್ ಕರೆದಂತಲ್ಲ ಏನ್ ವಿಷಯ ಅಂದಾಗ ಅವನು ಕೂಡ ಕುಂಚ್ಕೊಂಡು ಹೇಳ್ತಾನೆ ನನ್ನ ಹತ್ರ ಏನಾಯ್ತು ಅನ್ಬಿಟ್ಟು. ಲಿಯಂ ಮೇಲೆ ಇವ್ರ ತಂದೆ ತುಂಬಾ ಎಕ್ಸ್ಪೆರಿಮೆಂಟ್ ನ ಮಾಡ್ಬಿಟ್ಟಿರ್ತಾರೆ. ಈ ಒಂದು ವೈರಸ್ ನ ಮುಗಿಸೋದಕ್ಕೆ ಅನ್ಬಿಟ್ಟು ತುಂಬಾ ಎಕ್ಸ್ಪೆರಿಮೆಂಟ್ ನ ಮಾಡಿರ್ತಾರೆ ಈ ಕ್ಲಾನ್ಸಿ ಮೇಲೆ.
ಆದ್ರೆ ಯಾವುದೇ ರೀತಿ ವರ್ಕ್ ಆಗಿರೋದಿಲ್ಲ. ಇದರಿಂದ ಅವ್ರ ಡ್ಯಾಡಿ ಈ ಜಗತ್ತಿಗೆಲ್ಲ ನನ್ನ ಮಗ ಸರಿ ಹೋಗಿದ್ದಾನೆ, ಇವೇನೋ ತಲೆ ಕೆಡ್ಸ್ಕೊಂಬೇಡಿ, DCC ಕ್ಯಾಂಪ್ಗೆ ನಿನ್ ಮಕ್ಕಳನ್ನ ಸೇರಿಸಿ ಅಂತ ಸುಳ್ಳು ಹೇಳ್ಬಿಟ್ಟಿರ್ತಾರೆ. ಆದ್ರೆ ಇದನ್ನೆಲ್ಲ ಇವ್ನು ತಿಳ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿರ್ತಾನೆ. ಇವನ್ ಪವರ್ನ ಇವ್ನು ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಂಡು ಅದನ್ನ ಇವಳಿಗೆ ತೋರಿಸ್ತಾನೆ. ಅದೇ ರೀತಿ ನೀನು ಕೂಡ ನನ್ನ ಜೊತೆ ಕೆಲಸ ಮಾಡ್ಬೇಕೀಗ, ನೀನು ಕೂಡ ಒಂದು ಆರೆಂಜು, ನಿನ್ನಲ್ಲೂ ಕೂಡ ತುಂಬಾ ಸೂಪರ್ ಪವರ್ಗಳಿವೆ, ಅದನ್ನ ಕಂಟ್ರೋಲ್ ಮಾಡೋದು ನಿನಗೆ ಗೊತ್ತಾಗ್ತಿಲ್ಲ, ಅದನ್ನ ನಾನು ಹೇಳ್ಕೊಡ್ತೀನಿ ಅಂತ. ಇವಳು ಕೂಡ ಇದರಿಂದ ಯಾರಿಗೂ ತೊಂದರೆ ಆಗೋದಿಲ್ವಾ ಅಂದಾಗ ತಲೆ ಕೆಡ್ಸ್ಕೊಂಬೇಡ, ಏನು ತೊಂದರೆ ಆಗೋದಿಲ್ಲ, ನಿನ್ಗೆ ನಿನ್ ಪವರ್ನ ಕಂಟ್ರೋಲ್ ಮಾಡೋದಕ್ಕೆ ನಾನ್ ಸಹಾಯ ಮಾಡ್ತೀನಿ ಅನ್ಬಿಟ್ಟು ಇವಳಿಗೆ ಪವರ್ಸ್ ನ ಹೇಗೆ ಕಂಟ್ರೋಲ್ ಮಾಡೋದು ಅಂದ್ಬಿಟ್ಟು ಹೇಳ್ಕೊಡ್ತಾ ಹೋಗ್ತಾನೆ. ಡೈಲಿ ಅವಳಿಗೆ ಯಾವ ರೀತಿ ಫೋಕಸ್ ಮಾಡಬೇಕು, ಹೈ ಕಾಂಟ್ಯಾಕ್ಟ್ ನ ಮಾಡಿ ಅವ್ರನ್ನ ಹಿಪ್ನೋಸಿಸ್ ಮಾಡಬೇಕು ದೂರದಿಂದಾನೆ, ಪ್ರತಿಯೊಂದು ವಿಷಯನೂ ಕೂಡ ಹೇಳ್ಕೊತಾ ಇರ್ತಾನೆ. ಇವಳು ಕೂಡ ನಿಧಾನಕ್ಕೆ ಎಲ್ಲಾನು ಕಲ್ತ್ಕೋತಾ ಹೋಗ್ತಾ ಇರ್ತಾಳೆ. ಆಗ ನೋಡ್ತಿದ್ದಂಗೆನೆ ಇವಳು ಪವರ್ಸ್ ನ ಇವಳು ಕಂಟ್ರೋಲ್ ಮಾಡ್ಕೊಳ್ಳೋ ರೀತಿ ಆಗ್ಬಿಡ್ತಾಳೆ. ಮತ್ತೆ ಕ್ಲಾನ್ಸಿ ಒಂದು ದಿನ ರೂಬಿ ಹತ್ರ ನಿನ್ನೊಳಗಡೆ ಏನೋ ಒಂದು ವಿಷಯ ಓಡ್ತೈತೆ, ಇನ್ನು ಪಾಸ್ಟ್ ನ ಯಾರಿಗೂ ಹೇಳ್ಕೊತಾ ಇಲ್ಲ, ನಿನ್ ದುಃಖನ ನೀನೇ ತಡ್ಕೋತಾ ಇದೀಯಾ, ಅದು ನನಗೆ ತಿಳ್ಕೊಳ್ಳೋದಕ್ಕೆ ಬಿಡು, ನಾನು ನಿನ್ನ ಯೋಚನೆ ಒಳಗಡೆ ಹೋಗ್ಬಿಟ್ಟು ನಿನ್ಗೆ ಏನಾಗಿದೆ ಅಂತ ನಾನು ಹೇಳ್ತೀನಿ ಅಂತ ಇವನು ಕೂಡ ಅವಳ ಜೊತೆ ಮಾತಾಡ್ತಾ ಇರ್ತಾನೆ. ಆದ್ರೆ ಇದನ್ನೆಲ್ಲಾನು ಕೂಡ ನಮ್ ಹೀರೋ ಲಿಯಮ್ ಕೇಳಿಸ್ಕೊತಾ ಇರ್ತಾನೆ. ಅವಳು ಕೂಡ ಸರಿ ಆಯ್ತು ಅನ್ಬಿಟ್ಟು ಇವಳು ಪಾಸ್ಟ್ ಅಲ್ಲಿ ಏನೇನ್ ನಡೆದಿತ್ತು ಅನ್ಬಿಟ್ಟು ಎಲ್ಲಾನು ತಿಳ್ಕೊಳ್ಳೋದಕ್ಕೆ ಒಪ್ಪಿಗೆ ಕೊಟ್ಬಿಡ್ತಾಳೆ. ಇವನು ಕೂಡ ಇವಳನ್ನ ಒಂದು ಯೋಚನೆ ಒಳಗಡೆ ಬಂದು ನೋಡ್ತಾನೆ. ಇವಳು ಏನ್ ಮಾಡಿರ್ತಾಳೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಬೈ ಮಿಸ್ಟೇಕ್ ಆಗಿ ಗೊತ್ತಿಲ್ದೇನೆ ಇವಳು ಪವರ್ ನ ಯೂಸ್ ಮಾಡ್ಕೊಂಡು ಇವ್ರ ತಂದೆ ತಾಯಿ ಬ್ರೈನ್ ಒಳಗಡೆ ಇವಳನ್ನ ಒಂದು ಮೆಮೊರಿನ ಎರೇಸ್ ಮಾಡಕ್ ಬಿಟ್ಟಿರ್ತಾಳೆ. ಆಕ್ಚುಲಿ ನಮ್ಗೆ ಒಂದು ಮಗಳು ಇದ್ಲು ಅನ್ನೋ ಒಂದು ವಿಷಯನೇ ಎರೇಸ್ ಮಾಡಕ್ ಬಿಡ್ತಾಳೆ. ಇದನ್ನೆಲ್ಲ ನೋಡ್ಬಿಟ್ಟು ಕ್ಲಾನ್ಸಿನೇ ಒಂದ್ ನಿಮಿಷ ಶಾಕ್ ಆಗೋಗ್ತಾನೆ. ಯಾಕೆಂದ್ರೆ ಈ ಪವರ್ ನನ್ನ ಹತ್ರ ಇಲ್ಲ, ಈ ತರ ಒಂದು ಸೂಪರ್ ಪವರ್ ನಿನ್ನ ಹತ್ರ ಇದೆ, ಇದನ್ನ ನನಗೆ ಮಾಡಕ್ ಬರೋದಿಲ್ಲ, ನೀನ್ ಹೆಂಗ್ ಮಾಡ್ದೆ ಅಂತ. ಇವಳು ಕೂಡ ನನಗೆ ಅದು ಹೆಂಗ್ ಮಾಡ್ದೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ, ಇದರಿಂದ ನನ್ನ ತಂದೆ ತಾಯಿನ ನಾನು ಕಳ್ಕೊಂಡ್ಬಿಟ್ಟೆ ಅಂತ. ಅಂದ್ರೆ ಅವಳಿಗೆ ಇವ್ರ ಗ್ಯಾಪ್ತಾನೆ ಇರೋದಿಲ್ವಲ್ಲ, ಇದರಿಂದ ಬೇಜಾರಾಗ್ತಾ ಇರ್ತಾಳೆ ಈ ವಿಷಯನೆಲ್ಲ ಹೇಳ್ಕೊಂಡು. ಇವನು ಕೂಡ ಸಮಾಧಾನ ಮಾಡ್ತಾ ಇರ್ತಾನೆ, ಆದಷ್ಟು ಬೇಗ ಇದನ್ನೆಲ್ಲ ವಾಪಸ್ ಮತ್ತೆ ತರಿಸ್ಬೋದು, ನೀನ್ ಬೇಕಾದ್ರೆ ಮತ್ತೆ ನಿಮ್ ತಂದೆ ತಾಯಿ ಬ್ರೈನ್ ಒಳಗಡೆ ನಿನ್ನ ಒಂದು ಮೆಮೊರಿನ ಆಡ್ ಮಾಡ್ಬೋದು, ನೀನ್ ಮಾಡೇ ಮಾಡ್ತೀಯ, ತಲೆ ಕೆಡ್ಸ್ಕೊಂಬೇಡ ಅಂತ ಹೀಗೆ ಸಮಾಧಾನ ಮಾಡ್ತಾ ಇಬ್ರು ಕೂಡ ಖುಷಿಯಿಂದಾನೆ ಮಾತಾಡ್ತಾ ಇರ್ತಾರೆ. ಆದ್ರೆ ನಮ್ ಹೀರೋ ಇದನ್ನೆಲ್ಲ ನೋಡ್ತಾ ಇರ್ತಾನಲ್ಲ, ನಮ್ ಲಿಯಮ್ಗೆ ಅವನ ಒಂದು ಹುಡುಗಿ ಬೇರೆ ಜೊತೆ ಕ್ಲೋಸ್ ಆಗ್ತಿರೋನ್ನ ನೋಡಿ ನಮ್ ಹೀರೋಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಕ್ಲಾನ್ಸ್ ಮಾತಾಡ್ಬಿಟ್ಟು ಇವಳು ಕ್ಯಾಂಪಿಗೆ ವಾಪಸ್ ಬರ್ತಾಳೆ. ಬಂದಾಗ ಲಿಯಮ್ ಇವಳ ಹತ್ರ ಮಾತಾಡ್ತಾನೆ, ಏನಮ್ಮ ಒಬ್ರಿಗೊಬ್ರು ಹತ್ರ ಆಗ್ಬಿಟ್ಟಿದೀರ ಅಂತ. ಇವಳು ಕೂಡ ಏನ್ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಕೇಳಿದಾಗ ನಾನ್ ಕೇಳಿದಕ್ಕೆ ನಿನ್ ಪಾಸ್ಟ್ ಏನು ಹೇಳಲೇ ಇಲ್ಲ, ಅವ್ನ್ ಕೇಳಿದಕ್ ಮಾತ್ರ ಎಂತೂ ಕಷ್ಟ ಬೇಗ ಒಪ್ಕೊಂಡ್ಬಿಟ್ಟೆ, ಯಾಕೆಂದ್ರೆ ನಿನ್ ಮೇಲೆ ನನಗೆ ನಂಬಿಕೆನೇ ಇಲ್ಲ, ನಾನು ಇಷ್ಟು ದಿನ ನಿಂಗೆ ಸಹಾಯ ಮಾಡಿದ್ರು ನನ್ನ ಒಂದು ಸಲ ಯಾರ ನಂಬ್ದ ನೀನು, ಅದ್ ನಂಬೇ ಇಲ್ಲ, ಅವ್ನ ಮಾತ್ರ ಅಷ್ಟೇ ಈಸಿಯಾಗಿ ನಂಬಿಟ್ಟು ನಿನ್ನ ಮೆಮೊರಿನ ಚೆಕ್ ಮಾಡೋದಕ್ಕೆ ಬಿಟ್ಟಿ ಅಂತ. ಇವಳು ಕೂಡ ಇವ್ನಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಇವ್ನ್ ಮಾತ್ರ ಇವಳು ಮಾತನ್ನ ಕೇಳ್ದಲ್ಲ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇವಳು ಕೂಡ ಇವನ್ಗೆ ಹೇಳಿ ಅರ್ಥ ಮಾಡ್ಸಾನ ಅನ್ಬಿಟ್ಟು ಹುಡ್ಕೊಂಡ್ ಬರ್ತಿರ್ಬೇಕಾದ್ರೆ ಚಾರ್ಲ್ಸ್ ಒಂದ್ ಕಡೆ ಕೂತ್ಕೊಂಡಿರ್ತಾನೆ ಬೇಜಾರಾಗಿ. ಬಂದ್ಬಿಟ್ಟು ಏನಾಯ್ತು ಒಬ್ನೇ ಬೇಜಾರಾಗಿ ಕೂತಿದ್ಯಾ ಅಂತ ಕೇಳಿದಾಗ ಈ ಜಾಗ ತುಂಬಾ ಚೆನ್ನಾಗಿತ್ತು ಅಂತ ಕೇಳಿದ್ದೆ, ಆದ್ರೆ ಇಲ್ಲಿ ಬಂದ್ ನೋಡಿದಾಗ ಇವ್ರು ಕೊಟ್ಟಿದ್ದನ್ನೇ ತಿನ್ಬೇಕು, ಇವ್ರು ಹೇಳಿ ಟೈಮ್ಗೆ ಮಲ್ಕೊಬೇಕು, ಇವ್ರು ಹೇಳಿ ಕೆಲಸನೇ ಮಾಡ್ಬೇಕು, ಒಂಥರ ಹಿಂಸೆ ಆಗ್ತೈತೆ ನನಗೆ, ನನ್ನ ತಂದೆ ತಾಯಿ ಎಲ್ಲ ಗ್ಯಾಪಕ್ ಬರ್ತಾ ಇದಾರೆ, ಹೇಗಾದ್ರೂ ಮಾಡಿ ಅವ್ರನ್ನ ಒಂದ್ಸಲ ಮೀಟ್ ಮಾಡ್ಬೇಕು ಅಂತ ಇವನು ಬೇಜಾರಾಗಿ ಮಾತಾಡ್ತಾ ಇರ್ತಾನೆ. ಈ ಕಡೆ ನಾವು ಕ್ಲಾನ್ಸಿನ ನೋಡ್ತೀವಿ. ಇವನು ಲ್ಯಾಪ್ಟಾಪ್ ಅಲ್ಲಿ ಯಾರಿಗೋ ಒಂದು ಮೆಸೇಜ್ ನ ಕಳಿಸ್ತಾ ಇರ್ತಾರೆ, ಈ ಜಾಗದಲ್ಲಿ ಎಷ್ಟು ಜನ ಬ್ಲೂ ಇದಾರೆ, ಎಷ್ಟು ಜನ ಗ್ರೀನ್ ಇದಾರೆ, ಎಷ್ಟು ಜನ ಗೋಲ್ಡನ್ ಇದಾರೆ, ಮತ್ತೆ ಅದಲ್ದೆಲ್ಲ ಒಂದು ಆರೆಂಜ್ ಕೂಡ ಇದೆ ಅಂತ ಒಂದು ಯಾರಿಗೂ ಮೆಸೇಜ್ ನ ಕಳಿಸ್ತಾ ಇರ್ತಾನೆ. ಆಗ ಸಡನ್ ಆಗಿ ಅಲ್ಲಿಗೆ ರೂಬಿ ಬರ್ತಾಳೆ. ರೂಬಿ ಬಂದ್ಬಿಟ್ಟು ನಿನ್ನಿಂದ ನಂಗೊಂದು ಸಹಾಯ ಆಗ್ಬೇಕು, ನಮ್ ಫ್ರೆಂಡ್ ಚಾರ್ಲ್ಸ್ ಅವ್ನ ತಂದೆ ತಾಯಿನ ಮೀಟ್ ಮಾಡ್ಬೇಕು ಅಂತ ಇದ್ದಾನೆ, ನಿನ್ ಲ್ಯಾಪ್ಟಾಪ್ ನ ಅವನಿಗೆ ಕೊಟ್ರೆ ಅವ್ನ ತಂದೆ ತಾಯಿನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಅಂತ. ಫಸ್ಟ್ ಟೈಮ್ ಒಪ್ಕೊಳ್ಳೋದಿಲ್ಲ, ಈ ರೀತಿ ಏನಾರ ಅವ್ನ ಕೈ ಕೊಟ್ರೆ ನಮ್ ಲೊಕೇಶನ್ ಟ್ರ್ಯಾಕ್ ಆಗ್ಬಿಟ್ಟು CDC ಕ್ಯಾಂಪ್ ಅವ್ರು ಇಲ್ಲಿಗೂ ಬಂದ್ಬಿಡ್ತಾರೆ ಅಂತ. ಇವಳು ರಿಕ್ವೆಸ್ಟ್ ಮಾಡ್ಕೋತಾಳೆ, ಆ ರೀತಿ ಏನು ಆಗೋದಿಲ್ಲ, ಅವ್ನು ತುಂಬಾ ಇಂಟೆಲಿಜೆಂಟ್ ಅಂತ, ನನ್ ಕಂಪ್ಯೂಟರ್ ನ ಕೊಡ್ಬೇಕು ಅಂದ್ರೆ ನೀನು ನಂಗೊಂದು ಸಹಾಯ ಮಾಡ್ಬೇಕು ಅಂತ. ಇವಳು ಏನು ಅಂತ ಕೇಳ್ತಾಳೆ, ಏನಿಲ್ಲ ನೀನು ನಿಮ್ ತಂದೆ ತಾಯಿ ಬ್ರೈನ್ ಇಂದ ನಿನ್ ಮೆಮೊರಿನ ಅಳಿಸ್ಬಿಟ್ಟಲ್ಲ, ಅದೇ ರೀತಿ ಪವರ್ ನ ನನಗೂ ಕಲ್ಸು ಅಂತ. ಇವಳು ಕೂಡ ನನ್ಗೆ ಇದನ್ನ ಹೇಗ್ ಮಾಡಿದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ನಾನು ನಿನ್ ಮೆಮೊರಿ ಒಳಗಡೆ ಹೋಗಿ ನೋಡ್ತೀನಿ, ನೀನು ನಿಮ್ ತಂದೆ ತಾಯಿ ಬ್ರೈನ್ ಒಳಗಡೆಯಿಂದ ಹೆಂಗೆ ನೀನು ಅಳಿಸ್ಕೊಂಡೆ ಅಂತ. ಇವಳು ಕೂಡ ಸರಿ ಆಯ್ತು ಹೋಗು ನೋಡು ಅನ್ಬಿಟ್ಟು ಇವಳು ಒಂದು ಮೆಮೊರಿ ಒಳಗಡೆ ಇವಳನ್ನ ಕಳಿಸ್ತಾನೆ. ಇವನು ಕೂಡ ಬಂದ್ಬಿಟ್ಟು ಹೋಗಿ ತಿಳ್ಕೊತಾನೆ ಇವಳು ಹೇಗೆಲ್ಲ ಎರೇಸ್ ಮಾಡಿದ್ಲು ಅನ್ಬಿಟ್ಟು. ಆಗ ಕ್ಲೆನ್ಸಿ ನೋಡಿದ್ರೆ ಇವಳು ಮೆಮೊರಿ ಒಳಗಡೆನೆ ಇವನ್ ಜೊತೆ ಮಿಸ್ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಇವಳು ಕಾನ್ಶಿಯನ್ಸ್ ಬರ್ತಾಳೆ, ನೋಡಿದ್ರೆ ಇವನ್ ಜೊತೆ ಮಿಸ್ಬಿಹೇವಿಯರ್ ಮಾಡ್ತಾ ಇರ್ತಾನೆ. ಇದರಿಂದ ಅವ್ನಿಗೊಂದು ಸರಿಯಾಗಿ ಗುದ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಇವನು ಕೂಡ ನಾನು ಮೆಮೊರಿನ ಎರೇಸ್ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ, ಆದಷ್ಟು ಬೇಗ ಈ ವಿಷಯನೂ ಕೂಡ ಎರೇಸ್ ಮಾಡ್ತೀನಿ, ತಲೆ ಕೆಡ್ಸ್ಕೊಂಬೇಡ ಅಂತ. ಇವಳು ಕೂಡ ಇದರಿಂದ ಬೇಜಾರು ಹಾಕೊಂಡು ಹತ್ಕೊಂಡು ಅಲ್ಲಿಂದ ಆಚೆ ಬರ್ತಾ ಇರ್ತಾಳೆ. ಅವಾಗ ಲಿಯಮ್ ನೋಡ್ತಾನೆ ಇವಳು ಅಳ್ತಾ ಇರೋದನ್ನ, ನೋಡ್ಬಿಟ್ಟು ಏನಾಯ್ತು ಅಂತ ಕೇಳ್ತಾಳೆ. ಇವನ ಒಂದು ವಿಷನ್ ಮೂಲಕ ತೋರಿಸ್ತಾಳೆ ಈ ರೀತಿ ಕ್ಲಾನ್ಸಿನ ಹತ್ರ ಯಾವ ರೀತಿ ಮಿಸ್ಬಿಹೇವಿಯರ್ ಮಾಡ್ದ ಅಂತ. ಇದನ್ನ ತಿಳ್ಕೊಂಡ ಲಿಯಮ್ ಅವನ ಮೇಲೆ ತುಂಬಾ ಕೋಪ ಬಂದು ಅವನಿಗೆ ಹೊಡಿಯಕ್ಕೆ ಅಂತ ಹೋಗ್ತಾ ಇರ್ತಾನೆ. ಇದರಿಂದ ರೂಬಿ ಬೇಡ ಬಾ ನಾವ್ ಇಲ್ಲಿಂದ ಹೊರಟೋಗ್ಬಿಡನೆ, ಈ ಜಾಗದಲ್ಲಿ ಇರೋದು ಬೇಡ ಅನ್ಬಿಟ್ಟು ನೈಟ್ ಆಗ್ತಿದ್ದಂಗೆನೆ ಇವನ್ ಫ್ರೆಂಡ್ ಚಾರ್ಲು ಮತ್ತೆ ಹಾಗೆ ಝೂನು ಕೂಡ ಕರ್ಕೊಂಡು ಇಲ್ಲಿಂದ ಹೋಗ್ತಾ ಇರ್ತಾರೆ. ಆಗ ನೋಡ್ತಿದ್ದಂಗೆನೆ CDC ಟೀಮ್ ಕ್ಯಾಂಪ್ ಕಡೆಯಿಂದ ಸೋಲ್ಜರ್ಸ್ ಗಳೆಲ್ಲ ಬಂದ್ಬಿಟ್ಟಿರ್ತಾರೆ. ಇವ್ರನ್ನಿಂದ ಕಾಪಾಡಬೇಕು ಅನ್ಬಿಟ್ಟು ಲಿಯಮ್ ಆ ಸೋಲ್ಜರ್ಸ್ ಎಲ್ಲ ಕಂಟ್ರೋಲ್ ಮಾಡ್ತಾನೆ. ಆಗ ನೋಡ್ತಿದ್ದಂಗೆನೆ ನಮ್ ಲಿಯಮ್ ಹಿಪ್ನೋಟೈಸ್ ಆಗ್ಬಿಡ್ತಾನೆ. ಆಗ ನೋಡಿದ್ರೆ ಅಲ್ಲಿಗೆ ಕ್ಲಾನ್ಸಿ ಬರ್ತಾನೆ. ಈ ಕ್ಲಾನ್ಸಿನೇ ಈ CDC ಅವ್ರ ಜೊತೆ ಕೈಗೂಡಿಸ್ಬಿಟ್ಟಿರ್ತಾನೆ. ಇಲ್ಲಿ ಏನ್ ವಿಷಯ ನಡೆದಿದ್ಯಪ್ಪ ಅಂದ್ರೆ
ಅಂದ್ರೆ ಇವನ್ ತಂದೆ ಇವನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ಬೇಕಾದ್ರೆ ಇದನ್ನೆಲ್ಲ ನೋಡ್ಬಿಟ್ಟು ಇವ್ರ ತಂದೆನ ಇವ್ನು ಹಿಪ್ನೋಟೈಸ್ ಮಾಡ್ಬಿಟ್ಟು ಇವ್ರೆಲ್ಲಾನು ಕೂಡ ಹಿಪ್ನೋಟೈಸ್ ಮಾಡ್ಬಿಟ್ಟು ಈ ಕ್ಲಾನ್ಸಿ ಇವನ್ನ ಅಂಡರ್ಗೆ ತಗೊಂಡ್ಬಿಟ್ಟಿರ್ತಾನೆ. ಅದೇ ವಿಷಯನ ರೂಬಿ ಹತ್ರ ಹೇಳ್ತಾ ಹೋಗ್ತಾನೆ, ನೀನಂದ್ರೆ ನಂಗೆ ತುಂಬಾ ಇಷ್ಟ ರೂಬಿ, ನೀನು ನಾನು ಸೇರ್ಕೊಂಡು ನಮ್ ರೀತಿ ಇರುವಂತಹ ಒಂದು ಜನರುಗಳನ್ನೆಲ್ಲ ಸೇರಿಸ್ಕೊಂಡು ನಾನೇ ಒಂದು ರಾಜ್ಯನ ಕಟ್ಟೋಣ ಅಂತ ಇದ್ದೆ, ಆದ್ರೆ ನೋಡಿದ್ರೆ ಈ ರೀತಿ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿದ್ಯಾ, ಇದು ಸರಿನಾ ಅಂತ. ಈ ಕ್ಲಾನ್ಸಿ ಐಡಿಯಾ ಏನಪ್ಪಾ ಅಂದ್ರೆ ಇಲ್ಲಿರೋ ಜನರನ್ನೆಲ್ಲ ಹಿಪ್ನೋಟೈಸ್ ಮಾಡ್ಬಿಟ್ಟು ಇವನು ಗುಲಾಮರು ರೀತಿ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಹಾಕೊಂಡಿರ್ತಾನೆ. ಮತ್ತೆ ನಮ್ ಲಿಯಮ್ಗೆ ಹಾಕೊಂಡು ಸರಿಯಾಗಿ ಹೊಡಿತಾ ಇರ್ತಾನೆ. ಮತ್ತೆ ರೂಬಿ ಹತ್ರ ಬಂದ್ಬಿಟ್ಟು ನೀನೇ ನನಗೆ ಕಲ್ಸಿರೋ ಈ ವಿದ್ಯೆದಿಂದ ನೀನ್ ತಲೆಯಿಂದ ಇವನ್ ಮೆಮೊರಿನೆಲ್ಲ ಪೂರ್ತಿ ಅರೇಂಜ್ ಮಾಡ್ಬಿಡ್ತೀನಿ, ಇನ್ಮೇಲೆ ನಾವಿಬ್ರು ಜೀವನ ಮಾಡೋಣ ಅಂತ ಪ್ಲಾನ್ ಹಾಕೊಂಡು ಹೀಗೆ ಮಾತಾಡ್ತಿರ್ಬೇಕಾದ್ರೆ ರೂಬಿನ ನನಗೆ ಆಗೋಕೆ ಯಾವತ್ತು ಬಿಡಲ್ಲ ಅನ್ಬಿಟ್ಟು ಅವಳ ಪವರ್ ನ ಯೂಸ್ ಮಾಡ್ಕೊಂಡು ಸೋಲ್ಜರ್ಸ್ ಗಳನ್ನ ಶೂಟ್ ಮಾಡೋರು ಅವ್ರಿಗೆ ಶೂಟ್ ಮಾಡ್ಕೊಳ್ಳೋ ರೀತಿ ಮಾಡ್ಬಿಡ್ತಾಳೆ. ಇದೇ ಟೈಮ್ ನ ಯೂಸ್ ಮಾಡ್ಕೊಂಡು ಝೂ ಅವಳ ಪವರ್ ನ ಯೂಸ್ ಮಾಡ್ಕೊಂಡು ಅಲ್ಲಿ ಎಲ್ಲಾ ಕಡೆ ಕರೆಂಟ್ ಶಾಕ್ ನ ತರಿಸ್ಬಿಡ್ತಾಳೆ. ತರಿಸ್ಬಿಟ್ಟು ಲಿಯಮ್ ನ ಅಲ್ಲಿಂದ ಕರ್ಕೊಂಡು ಆಚೆ ಬಂದಾಗ ನೋಡಿದ್ರೆ ಮೇಲ್ಗಡೆ ಡ್ರೋನ್ ತರ ಇರೋ ಹೆಲಿಕಾಪ್ಟರ್ ಇಂದ ಕೆಲವು ಸೋಲ್ಜರ್ಸ್ ಗಳೆಲ್ಲ ಈ ಜಾಗಕ್ಕೆ ಬರ್ತಾರೆ. ಬಂದ್ಬಿಟ್ಟು ಅವ್ರ ಜೊತೆಗೆ ಈ ರೆಡ್ಸ್ ನ ಕರ್ಕೊಂಡ್ ಬಂದಿರ್ತಾರೆ. ಈ ರೆಡ್ ನ ಕ್ಯಾಟಗರಿ ಪವರ್ ಗಳು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಇವ್ರುಗಳು ತಮ್ಮ ಬಾಯಿಯಿಂದನೇ ಡ್ರ್ಯಾಗನ್ ರೀತಿ ಬೆಂಕಿನ ಬಿಡ್ಬೋದಾಗಿರುತ್ತೆ. ಅದೇ ರೀತಿ ಬಂದ್ಬಿಟ್ಟು ಅಲ್ಲಿರೋ ಎಲ್ಲಾ ಜಾಗಕ್ಕೂ ಕೂಡ ಬೆಂಕಿ ಇಕ್ಬಿಡ್ತಾರೆ. ಕ್ಲಾನ್ಸಿ ಜೊತೆ ಫೈಟ್ ಮಾಡ್ಬೇಕು ಅಂದ್ಬಿಟ್ಟು ರೂಬಿ ಏನ್ ಮಾಡ್ತಾಳೆ ಅಂದ್ರೆ ಲಿಯಮ್ ನ ಕರ್ಕೊಂಡು ಸೇಫ್ ಆಗಿರೋ ಜಾಗಕ್ಕೆ ಕೊಂಡೋಗು, ನಾನು ಇವ್ನ ಕಥೆನ ಆದಷ್ಟು ಬೇಗ ಮುಗಿಸ್ಬಿಟ್ಟು ಬರ್ತೀನಿ ಅನ್ಬಿಟ್ಟು ಕ್ಲಾನ್ಸಿ ಜೊತೆಗೆ ಫೈಟ್ ಗೆ ಹೇಳೋದಕ್ಕೆ ಅಂತ ಬರ್ತಾಳೆ. ಹಾಗೆ ಅಲ್ಲಿರೋ ಸೋಲ್ಜರ್ಸ್ ಗಳನ್ನ ಎಲ್ಲರನ್ನು ಕೂಡ ಸೂಪರ್ ಆಗಿ ಕಂಟ್ರೋಲ್ ಮಾಡ್ತಾ ಕ್ಲಾನ್ಸಿ ವಿರುದ್ಧ ಶೂಟ್ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಕ್ಲಾನ್ಸಿಗೂ ಕೂಡ ಅವ್ನ ಪವರ್ ನ ಕಂಟ್ರೋಲ್ ಮಾಡಕ್ಕೆ ಪವರ್ ಇರುತ್ತಲ್ಲ, ಇದರಿಂದ ಆ ಸೋಲ್ಜರ್ಸ್ ಗಳು ಒಬ್ರಿಗೊಬ್ರು ಶೂಟ್ ಮಾಡ್ಕೊಳ್ಳೋ ರೀತಿ ಮಾಡಿಬಿಡ್ತಾನೆ. ಮತ್ತೆ ಆದಷ್ಟು ಬೇಗ ರೂಬಿನು ಕೂಡ ತನ್ನ ಕಂಟ್ರೋಲ್ ಗೆ ತಗೊಂಡ್ಬಿಡ್ತಾನೆ. ಹಿಪ್ನೋಟೈಸ್ ಮಾಡ್ಬಿಟ್ಟು ನಿನ್ನ ತಲೆಯಿಂದ ನನ್ನ ಒಂದು ಕೆಟ್ಟ ಕ್ಯಾರೆಕ್ಟರ್ ನ ಎರೇಸ್ ಮಾಡ್ಬಿಡ್ತೀನಿ, ಮತ್ತೆ ನನ್ನ ಕಂಟ್ರೋಲ್ ಗೆ ತಗೋತೀನಿ ಅಂತ ಅವಳನ್ನ ಹಿಪ್ನೋಟೈಸ್ ಮಾಡ್ಬಿಟ್ಟು ಮಾತಾಡ್ತಿರ್ಬೇಕಾದ್ರೆ ರೂಬಿನು ಕೂಡ ಒಂದ್ ನಿಮಿಷ ಕಾನ್ಶಿಯನ್ಸ್ ಬಂದ್ಬಿಟ್ಟು ಇವನ್ ಮೇಲ್ಗಡೆ ಒಂದು ಡ್ರೋನ್ ಓಡಾಡ್ತಾ ಇರುತ್ತೆ. ಅದನ್ನ ಓಡಿಸ್ತಿದ್ದಂತಹ ಪೈಲಟ್ ನ ಇವಳು ಹಿಪ್ನೋಟೈಸ್ ಮಾಡ್ಬಿಟ್ಟು ಕ್ಲಾನ್ಸಿ ಮೇಲೆ ಅಟ್ಯಾಕ್ ಮಾಡೋ ರೀತಿ ಮಾಡ್ಬಿಡ್ತಾಳೆ. ಅದೇ ರೀತಿ ಆ ಪ್ಲೇನ್ ಕೂಡ ಇವನ್ಗೆ ಡ್ಯಾಶ್ ಹೊಡೆಯಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಇವಳು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾಳೆ. ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ನಡೆಯುತ್ತೆ. ಅಲ್ಲಿ ದೊಡ್ಡ ಬ್ಲಾಸ್ಟ್ ನಡೆದಿರೋದ್ರಿಂದ ರೂಬಿನ ಕಾಪಾಡ್ಬೇಕು ಅಂದ್ಬಿಟ್ಟು ಈ ಚಾರ್ಲ್ ಬಂದ್ಬಿಟ್ಟು ಇವಳನ್ನ ಕಾಪಾಡ್ಬಿಡ್ತಾನೆ. ನೋಡಿದ್ರೆ ಆ ಬೆಂಕಿ ಇವನ್ಗೆ ತಾಗ್ಬಿಟ್ಟು ಇವನ್ ಹೆವಿ ಇಂಜರ್ಡ್ ಆಗೋಗ್ಬಿಡ್ತಾನೆ. ಇಂಜರ್ಡ್ ಆಗೋಗ್ಬಿಟ್ಟು ನೋಡು ನೀ ಇಲ್ಲಿಂದ ಹೊರಟೋಗ್ಬಿಡು, ಇಲ್ಲಿ ಇರ್ಬೇಡ ಅಂತ. ಅವಳು ಕೂಡ ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ, ನಿನ್ನನ್ನು ಕಾಪಾಡಬೇಕು ಅಂದ್ಬಿಟ್ಟು ಅದೇ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ಲಲ್ಲ ಕೇಟು ಒಂದು ಲಾಕೆಟ್, ನಿಂಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಇದನ್ನ ಪ್ರೆಸ್ ಮಾಡು ಅಂತ. ಇವಾಗ ನಾನು ಇದನ್ನ ಪ್ರೆಸ್ ಮಾಡ್ತಾ ಇದ್ದೀನಿ, ದುಶ್ಮನ್ಗಳ ದುಶ್ಮನು ನಮ್ಗೆ ಫ್ರೆಂಡ್ ಆಗಿರ್ತಾರೆ, ಅವ್ರು ನಮಗೆ ಸಹಾಯ ಮಾಡ್ತಾರೆ ಅನ್ಬಿಟ್ಟು ಆ ಒಂದು ಲಾಕೆಟ್ ನ ಪ್ರೆಸ್ ಮಾಡ್ಬಿಡ್ತಾಳೆ. ಆಗ ನೋಡ್ತಿದ್ದಂಗೆನೆ ಬೆಳಗ್ಗೆ ಆಗೋಗ್ಬಿಡುತ್ತೆ. ಆಗ ಅಲ್ಲಿಗೆ ಲಿಯಮ್ ಬಂದ್ಬಿಟ್ಟು ಇವ್ರಿಬ್ರು ನೋಡಿ ಖುಷಿ ಪಡ್ತಾಳೆ. ಮತ್ತೆ ಅವ್ನಿಗೆ ಇಂಜರ್ಡ್ ಆಗಿರೋದ್ರಿಂದ ಬೇಗ ಕರ್ಕೊಂಡ್ ನೋಡಿ ಇವನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡೋಣ ಅಂತ. ಇವಳು ಕೂಡ ಹೇಳ್ತಾಳೆ ಇವ್ನು ತುಂಬಾ ಇಂಜರ್ಡ್ ಆಗ್ಬಿಟ್ಟಿದ್ದಾನೆ, ಇವನ್ನ ನಾವು ಕೈಯಲ್ಲಿ ಕಾಪಾಡ್ಕೊಳಕ್ ಆಗೋದಿಲ್ಲ ಅಂತ. ಮತ್ತೆ ನಾನು ಲೀಗ್ ನ ಕಡೆಯಿಂದ ಸಹಾಯನ ಕೇಳಿದ್ದೀನಿ, ನೀನ್ ಇಲ್ಲಿಂದ ಹೊರಟೋಗ್ಬಿಡು ಅಂತ. ಅವನು ಕೂಡ ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ, ನಿನ್ ಜೊತೆನೆ ಇರ್ತೀನಿ, ನಿನಗೇನ ತೊಂದರೆ ಇದ್ರೆ ನಾನೇನ್ ಮಾಡ್ಲಿ, ನಾನು ಕೂಡ ನಿನ್ ಜೊತೆ ಬರ್ತೀನಿ ಅನ್ಬಿಟ್ಟು ಅವನು ಕೂಡ ಹೋಗೋದಿಲ್ಲ. ಆಗ ನೋಡ್ತಿದ್ದಂಗೆನೆ ಕೇಟ್ ನ ಟೀಮ್ ಕೂಡ ಅಲ್ಲಿಗೆ ಬರುತ್ತೆ. ಬಂದ್ಬಿಟ್ಟು ಇವರೆಲ್ಲರೂ ಕೂಡ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ರೂಬಿ ಕಂಡ್ಬಿಟ್ಟಾಗ ಕೇಟು ಇವಳು ಕಣ್ ಮುಂದೆ ಇಡ್ತಾಳೆ. ಕೇಟು ಹೇಳ್ತಾ ಹೋಗ್ತಾಳೆ ಚಾರ್ಲ್ಸ್ಗೆ ಏನು ಆಗಿಲ್ಲ, ಅವ್ನು ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ, ಅವ್ನು ಹುಷಾರಾಗ್ತಾನೆ ಅಂತ. ಅವಾಗ ರೂಬಿ ಹೇಳ್ತಾಳೆ ಲಿಯಮ್ನ ಇಲ್ಲಿಂದ ಹೋಗಕ್ ಬಿಟ್ಬಿಡಿ, ಅವನಿಂದ ಏನು ನಿಮ್ಗೆ ತೊಂದರೆ ಆಗೋದಿಲ್ಲ, ಅವನ ಇಲ್ಲಿಂದ ಹೋಗಕ್ ಬಿಟ್ಬಿಡಿ ಅಂತ. ಅದಕ್ಕೆ ಕೇಟ್ ಕೂಡ ಅವನ್ನೆಲ್ಲ ಹೋಗೋದಕ್ಕೆ ಬಿಡೋದಕ್ಕೆ ಆಗೋದಿಲ್ಲ, ಅವ್ನು ನಮ್ಗೇನಾದ್ರು ಒಂದು ಯೂಸ್ ಆದಾನೆ ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದೀವಿ ಅಂತ. ಇವಳು ಕೂಡ ಆಕ್ಚುಲಿ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನಾವೆಲ್ಲರೂ ಕೂಡ ಈ ಪ್ರೆಸಿಡೆಂಟ್ ಗ್ರೇ ವಿರುದ್ಧ ಹೋರಾಡ್ತಾ ಇದೀವಿ, ಅವ್ನು ಮಾಡ್ತಿರೋ ಕ್ಯಾಂಪ್ ಅಲ್ಲಿ ಇಲ್ಲಿಗಲ್ ಕೆಲಸನೆಲ್ಲ ನಾವು ಹೊರಗಡೆ ತರೋಕೆ ನಾವು ಟ್ರೈ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ನಿಮ್ಮನ್ನೆಲ್ಲರನ್ನು ಕೂಡ ಒಂದು ಒಟ್ಟಿಗೆ ಗೂಡಿಸ್ತಾ ಇದೀವಿ ಅಂತ. ಇವಳು ಕೂಡ ಸರಿ ಆಯ್ತು, ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಈ ಒಂದು ಕೆಲಸಕ್ಕೆ, ಆದ್ರೆ ಲಿಯಮ್ ನ ಮಾತ್ರ ಈ ಜಾಗದಲ್ಲಿ ಇಟ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ, ದಯವಿಟ್ಟು ಅವನ ಇಲ್ಲಿಂದ ಕಳಿಸ್ಬಿಡಿ ಅಂತ. ಕೇಟ್ ಕೂಡ ನೋಡು ಈಗ ಅವನ್ನೆಲ್ಲ ಕಳ್ಸೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅವ್ನಿಗೆ ನಮ್ ಬಗ್ಗೆ ಎಲ್ಲ ಗೊತ್ತಾಗೋಗ್ಬಿಟ್ಟಿದೆ, ನಾವು ಹೇಳಿದ್ರು ಕೂಡ ಅವ್ನು ಇವಾಗ ಹೋಗೋದಿಲ್ಲ, ಯಾಕೆಂದ್ರೆ ನೀನ್ ಇಲ್ಲಿ ಇರ್ತೀಯ ಅಂದ್ರೆ ಅವನು ಕೂಡ ಇಲ್ಲಿ ಇದ್ದೇ ಇರ್ತಾನೆ, ಅವ್ನು ನಿನ್ನ ಬಿಟ್ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ. ಇದರಿಂದ ಇವಳು ನಾನು ಲಿಯಮ್ ಹತ್ರ ಮಾತಾಡ್ತೀನಿ, ನನ್ನ ಲಿಯಮ್ ಹತ್ರ ಕರ್ಕೊಂಡು ಹೋಗಿ ಅಂತ ಲಿಯಮ್ ಹತ್ರ ಬಿಡ್ತಾರೆ. ರೂಬಿನ ನೋಡಿದ ತಕ್ಷಣ ಲಿಯಮ್ ಇವ್ರೇನೇ ಮಾಡಿದ್ರು ಕೂಡ ನನ್ನಿಂದ ನಿನ್ನ ದೂರ ಮಾಡೋದಕ್ಕಾಗೋದಿಲ್ಲ, ನೀನ್ ಯಾವಾಗ್ಲೂ ಕೂಡ ನನ್ನ ನೆನಪಲ್ಲೇ ಇರ್ತೀಯ, ನಿನ್ನ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತ. ಮತ್ತೆ ಹಾಗೆ ಇವನ್ ಲವ್ ಮಾಡ್ತಿರೋ ವಿಷಯನ ಕೂಡ ಹೇಳ್ಬಿಡ್ತಾನೆ, ನಾನ್ ನಿನ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ಪ್ರಪೋಸ್ ಮಾಡ್ಬಿಡ್ತಾನೆ. ಇದನ್ನೆಲ್ಲ ಇವಳು ಕೇಳ್ಬಿಟ್ಟು ನಾನೇನೋ ಒಂದು ನಿನಗೆ ವಿಷಯನ ಹೇಳ್ಬೇಕು, ಕಣ್ಮುಚ್ಕೊಂಡ್ಬಿಟ್ಟು ಕಣ್ಮುಚ್ಚಿಸ್ತಾಳೆ. ಆಗ ನೋಡ್ತಿದ್ದಂಗೆನೆ ಇವನ್ ತಲೆಯಲ್ಲಿ ಇವಳನ್ನ ಎರೇಸ್ ಮಾಡಕ್ ಬಿಡ್ತಾಳೆ. ಇವನ್ ಜೊತೆ ಮಾತಾಡಿದ್ದು, ಇವನ್ ಜೊತೆ ಟೈಮ್ ಪಾಸ್ ಮಾಡಿದ್ದು, ಇವನ್ ಜೊತೆ ಡ್ಯಾನ್ಸ್ ಮಾಡಿದ್ದು, ಇವಳು ಇವನ್ ಜೊತೆ ಫೀಲಿಂಗ್ಸ್ ನ ಹಂಚ್ಕೊಂಡಿದ್ದು ಪ್ರತಿ ಒಂದನ್ನು ಕೂಡ ನುಣ್ಣಗೆ ಎರೇಸ್ ಮಾಡ್ಬಿಡ್ತಾಳೆ. ಇದನ್ನೆಲ್ಲ ನೋಡ್ಬಿಟ್ಟು ನನಗೆ ಒಂದ್ ನಿಮಿಷ ಬೇಜಾರಾಗೋಯ್ತು, ಏನ್ ಹಿಂಗಾಗೋಯ್ತಲ್ಲ ಅನ್ಬಿಟ್ಟು. ಎನಿವೇಸ್ ಯಾಕಪ್ಪ ಅಂದ್ರೆ ಲಿಯಮ್ಗೇನು ಮುಂದೆ ಯಾವ್ದೇ ರೀತಿಯ ತೊಂದರೆ ಆಗ್ಬಾರ್ದು ಅನ್ಬಿಟ್ಟು ಒಂದು ಚೂರು ಬಿಡ್ದಂಗೆ ಎರೇಸ್ ಮಾಡ್ಬಿಡ್ತಾಳೆ. ಮತ್ತೆ ಲಿಯಮ್ ನೋಡ್ತಾನೆ, ಇವ್ರುಗಳನ್ನ ನೋಡಿ ಒಂದ್ ನಿಮಿಷ ಶಾಕ್ ಆಗ್ತಾನೆ. ನೋಡ್ಬಿಟ್ಟು ಯಾರ್ ನೀವೆಲ್ಲ ಅಂದಾಗ ನಾವು ಲೀಗ್ಸ್ ಕಡೆಯವರು, ನೋಡು ನೀನು ಬದುಕೋದಕ್ಕೆ ಒಂದ್ ಚಾನ್ಸ್ ನ ಕೊಡ್ತಾ ಇದೀವಿ, ಆದಷ್ಟು ಬೇಗ ನೀನಿಂದ ಓಡೋಗ್ಬಿಡು, ನಿನ್ಗೆ ಈ ಬ್ಯಾಗ್ ಅಲ್ಲಿ ಸರ್ವೇ ಆಗೋದಕ್ಕೆ ಏನೇನ್ ಬೇಕೋ ಎಲ್ಲ ಕೂಡ ಇದೆ, ಇದನ್ನ ತಗೊಂಡು ಹೊಂಟೋಗ್ಬಿಡು ಅಂತ. ಅವನು ಕೂಡ ಸರಿ ಆಯ್ತು ಹೊಂಟೋಗ್ಬಿಡ್ತೀನಿ ಅನ್ಬಿಟ್ಟು ಆ ಬ್ಯಾಗ್ ನ ತಗೊಂಡು ಅಲ್ಲಿಂದ ಹೋಗ್ತಾನೆ. ಇದನ್ನ ನೋಡಿ ಇವಳಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ.
ಆಗ್ಬಿಡುತ್ತೆ. ಹೆಂಗಿದ್ರು ನಮ್ ಲಿಯಮ್ಗಂತೂ ಏನಂದ್ರೆ ಏನು ಗ್ಯಾಪಕ್ಕೆ ಇರೋದಿಲ್ಲ. ಇವಳನ್ನ ನೋಡಿದ್ರು ಕೂಡ ಇವಳನ್ನ ಗುರ್ತು ಹಿಡಿಯಕ್ ಇರೋದಿಲ್ಲ. ಇದರಿಂದ ಅವ್ನು ಅಲ್ಲಿಂದ ಹೊರಟೆ ಹೋಗ್ಬಿಡ್ತಾನೆ. ಆ ಒಂದು ಕೀ ಪಂಚ್ ನು ಕೂಡ ಜೊತೆಗೆ ಹಾಕೊಂಡು ಇಲ್ಲಿ ಇವಳು ಒಂದು ಗ್ರೌಂಡ್ ಗೆ ಬರ್ತಾಳೆ. ನೋಡಿದ್ರೆ ಇವಳ ತರನೇ ಸುಮಾರು ಜನ ಇರ್ತಾರೆ, ಅಂದ್ರೆ ಆ ಮಕ್ಳುಗಳು. ಅದರಲ್ಲಿ ಮೋಸ್ಟ್ ಪವರ್ಫುಲ್ ಅಂದ್ರೆ ನಮ್ಮ ರೂಬಿನೇ ಆಗಿರ್ತಾಳೆ. ಈ ಒಂದು ಕ್ಯಾಂಪ್ ನ ಲೀಗ್ ನ ಪ್ರಕಾರ ಇವರು ಪ್ರೆಸಿಡೆಂಟ್ ಗ್ರೇನ ವಿರುದ್ಧ ಹೋರಾಡ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಈ ಕಡೆ ನೋಡಿದ್ರೆ ಕ್ಲೆನ್ಸಿ ಇನ್ನು ಸತ್ತೇ ಇರೋದಿಲ್ಲ. ಅವನು ಕೂಡ ಒಂದು ಆರ್ಮಿನ ರೆಡಿ ಮಾಡ್ತಾ ಇರ್ತಾನೆ ಇವ್ರುಗಳ ವಿರುದ್ಧ ಹೋರಾಡೋದಕ್ಕೆ ಏನ್ಬಿಟ್ಟು. ಈ ಕಡೆ ಝೂ ಅಂತ ಇದ್ದಾಳಲ್ಲ, ಅವಳು ಕೂಡ ಒಂದು ಫ್ಯಾಮಿಲಿ ಜೊತೆಗೆ ಸೇರಿಸ್ಬಿಡ್ತಾರೆ. ಅವಳ ಫ್ಯಾಮಿಲಿ ಜೊತೆಗೇನೆ ಚಾರ್ಲಿ ಗ್ರೀನ್ಗೆ ಟ್ರೀಟ್ಮೆಂಟ್ ಅನ್ನು ತಗೋತಾ ಇರ್ತಾನೆ. ಈ ಕಡೆ ನಮ್ ಹೀರೋ ಅವನ ಬದುಕು ನೋಡ್ಕೊಳ್ಳೋದಕ್ಕೆ ಏನ್ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇರ್ತಾನೆ. ಇಲ್ಲಿ ಇವಳು ಎಲ್ಲ ರೆಡಿ ಮಾಡ್ಕೋತಾ ಇರ್ತಾಳೆ ಈ ಒಂದು ಯುದ್ಧನ ಮಾಡೋದಕ್ಕೆ ಏನ್ಬಿಟ್ಟು. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇನ್ನು ಮುಂದಕ್ಕೆ ರೂಬಿ ಲೈಫ್ ಅಲ್ಲಿ ಏನೇನಾಗುತ್ತೆ ಅಂತ ಪಾರ್ಟ್ 2 ಅಲ್ಲೇ ನೋಡ್ಬೇಕು. ಆದ್ರೆ ಪಾರ್ಟ್ 2 ಇನ್ನೂ ಬಂದೇ ಇಲ್ಲ. ಅಕಸ್ಮಾತ್ ಏನಾದ್ರೂ ಬಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗೇನೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಬಿಡ್ಬೇಕಾಗಿರೋದಿಷ್ಟೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕು ಅನ್ಸಿದ್ರೆ ನಮ್ಮ ಚಾನೆಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.